ನಮಸ್ಕಾರ ವೀಕ್ಷಕರೇ, ಬಳಂಜ ಫಾರ್ಮ್ ಟೂರ್ನ ಮೊದಲ ಭಾಗದಲ್ಲಿ ನೀವು ಹಲವಾರು ಹಣ್ಣಿನ ಪರಿಚಯವನ್ನು ನೋಡಿದರೆ, ಇದು ಭಾಗ 2. ಇದರಲ್ಲಿ ಇನ್ನಷ್ಟು ಹೊಸ ಹೊಸ ಹಣ್ಣಿನ ಗಿಡಗಳ ಮತ್ತು ಹಣ್ಣಿನ ಪರಿಚಯವನ್ನು ನೀವು ನೋಡಲಿಕ್ಕಿದ್ದೀರಿ. ಇದು ಮಲೇಷ್ಯಾದ ಮರದ್ರಾಕ್ಷಿ. ಆ್ಯಕ್ಚುಲಿ ಈ ವರ್ಷ ಪಾಲಿನೇಷನ್ ಸರಿಯಾಗದೆ ಕಾಯಿ ತುಂಬ ಹಿಡೀಲಿಲ್ಲ. ಒಳ್ಳೆ ಹಳದಿ ಬಣ್ಣ, ಡಾರ್ಕ್ ಹಳದಿ ಬಣ್ಣಕ್ಕೆ ಬರಬೇಕು. ಇನ್ನೂ ಹಣ್ಣಾಗಲಿಲ್ಲ, ಸ್ವಲ್ಪ ಹುಳಿ ಇರ್ಬೋದು. ಇದನ್ನು ಸಿಪ್ಪೆಯನ್ನು ತೆಗೆದು ತಿನ್ನಬೇಕು. ಈ ಥರ ಒಳಗಡೆ ಕೆಂಪು ಬಣ್ಣದ ಪಲ್ಪ್ ಇರ್ತದೆ. ಇದು ಬಕರಿಯ ಸ್ಪೀಸೀಸ್. ಇದಕ್ಕೆ ಶೇಡ್ ಬೇಕೇ ಆಗ್ತದೆ, ಬಿಸಿಲಲ್ಲಿ ಇದನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ. ಈ ಥರ ನೋಡಿ, ತುಂಬ ಜ್ಯೂಸಿ. ಹಾಂ, ಅಂದರೆ ಜ್ಯೂಸಿ. ಇದೆಲ್ಲ ಒಳಗಡೆ ಇರುವಂಥದ್ದು ನೀರೇ. ಈಗ ಮುಟ್ಟಿದರೆ ಎಲ್ಲ ಮೆತ್ತಗಾಗಿ ಬಿಡ್ತದೆ, ಆ ಥರ ಸಾಫ್ಟ್ ಇದು ನೋಡಿ. ಈ ಥರ ಪೆಲೆಟ್ ಇರ್ತದೆ, ಮಧ್ಯೆ ಪೇಪರ್ ಥರದ್ದೊಂದು ಡಿವೈಡ್ ಮಾಡಿರ್ತದೆ ಅಷ್ಟನ್ನು, ಮೂರನ್ನು ಕೂಡ. ಬರೀ ನೀರು ಮಾತ್ರ ಇರುವಂಥದ್ದು ಇದರಲ್ಲಿ. ಈಗ ನೀವು ಹಾಗೆ ವಿದೇಶದಿಂದ ಗಿಡ ತರ್ತೀರಿ, ಇಲ್ಲಿ ಅದನ್ನು ಪ್ಲಾಂಟೇಶನ್ ಮಾಡ್ತೀರಿ. ಹಾಗೆ ಇಲ್ಲಿಂದ ವಿದೇಶಕ್ಕೆ ಹೋಗುವಂಥದ್ದುಂಟ? ಕೇಳ್ತಾರೆ, ಬಟ್ ನಮಗೆ ಏನಂದರೆ ನನ್ನ ಉದ್ದೇಶ ನಮ್ಮ ದೇಶ ಬೆಳಿಬೇಕು ಅಂತ ಹೇಳುವಂಥದ್ದು ಮಾತ್ರ. ಇನ್ನೊಬ್ಬರಿಗೆ ಕೊಂಡೋಗಿ ಕೊಡಬೇಕು ಅಂತ ಹೇಳುವಂಥ ಆಸಕ್ತಿ ನನಗಿಲ್ಲ. ಹಾಗಾಗಿ ನಾನು ಅದನ್ನು ಹೆಚ್ಚು ಮಾಡಲಿಲ್ಲ. ಒಂದಷ್ಟು ಕೆಲವು ಗಿಡಗಳನ್ನು ನಮ್ಮ ಫ್ರೆಂಡ್ಸ್ಗಳು ಕೇಳಿದವರಿಗೆ ಕೊಂಡೋಗಿ ಕೊಟ್ಟಿದ್ದೇನೆ. ನನಗೆ ಮೇನ್ ನಮ್ಮ ದೇಶಕ್ಕೆ ತರಬೇಕು, ನಮ್ಮ ದೇಶ ಬೆಳಿಬೇಕು ಅಷ್ಟೇ ಇರುವಂಥದ್ದು. ಅಲ್ಲಿಂದ ಡಿಮಾಂಡಿಗೆ ಬಂದದ್ದು ಬರ್ತಾರೆ, ಬಟ್ ನನಗೆ ದುಡ್ಡು ಮಾಡುವ ಅವಶ್ಯಕತೆ ಅಂತ ಹೇಳಿಲ್ಲ. ನನಗೆ ಎಂತಂದರೆ ನನ್ನ ಫ್ರೆಂಡ್ಸ್ಗಳಿಗೆ ಬೇಕಾದದ್ದನ್ನು ತಗೊಂಡೋಗಿ ಕೊಡ್ತೇವೆ ಅಷ್ಟೇ. ಕೇಳಿದರೆ ಮಾತ್ರ ಕೊಡ್ತೇವೆ. ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಷ್ಟು ಅಂತೇಳಿ ಬಲ್ಕಾಗಿ ನಾವು ಅಲ್ಲಿಂದ ಇಲ್ಲಿಗೆ ತಂದಷ್ಟು ನಾವು ಇಲ್ಲಿಂದ ಅಲ್ಲಿಗೆ ಕೊಂಡೋಗೋದಿಲ್ಲ. ಅಂದರೆ ಇಂಡಿಯಾದಲ್ಲಿ ಪೈಟೋ ಸರ್ಟಿಫಿಕೇಷನ್ಗೆ ತುಂಬ ಸಮಸ್ಯೆ ಆಗ್ತದೆ, ಎಂದಷ್ಟು ಸುಲಭದಲ್ಲಿ ಕೊಡುವುದಿಲ್ಲ. ಮತ್ತು ಗೊತ್ತುಂಟಲ್ಲ, ನಮ್ಮ ಕಾನೂನು ರೀತಿಗಳೇ ಎಲ್ಲವೂ ಕೂಡ ಅಂಡರ್ ಟೇಬಲಲ್ಲಿ ನಡೆಯುವಂಥದ್ದು. ಅದಕ್ಕಾಗಿ ಲಂಚಕ್ಕಾಗಿ ಹೆಚ್ಚು ಬೇಡಿಕೆ ಕೊಡುವ ಕಾರಣ ನಾವು ಅದನ್ನು ಖರ್ಚು ಜಾಸ್ತಿ ಆಗ್ತದೆ. ಇಲ್ಲಿ ಫಾರಿನಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಅಂಡರ್ ಟೇಬಲ್ನ ಈ ಸಮಸ್ಯೆಗಳೇನಿಲ್ಲ. ನಿಮ್ಮ ಡಾಕ್ಯುಮೆಂಟ್ ಎಷ್ಟು ಕೊಟ್ಟರೆ ಆಯಿತು, ಅರ್ಧ ಗಂಟೆ 1 ಗಂಟೆಯಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಡಾಕ್ಯುಮೆಂಟ್ ಕರೆಕ್ಟ್ ಇರಬೇಕು ಅಷ್ಟೇ. ನೀವು ಸಸ್ಯಶಾಸ್ತ್ರದ ಮೇಲೆ ಏನಾದರೂ ಕಲ್ತಿದ್ದೀರಾ? ಇಲ್ಲ, ನಾನು ಆ್ಯಕ್ಚುಲಿ PUC ಮಾಡಿಕೊಂಡವನು. ಎಲ್ಲವೂ ಕೂಡ ಇದು ಭೂಮಿಯೇ ಕಲಿಸಿದ್ದು ನಮಗೆ. ನೀವು ಇದು ಬಿಟ್ಟು ಬೇರೆ ಉದ್ಯೋಗ? ಇಲ್ಲ, ನನ್ನ ಮೇನ್ ಕೃಷಿನೇ. ನಾನು PUC ಮಾಡ್ಕೊಂಡ ಮೇಲೆ ಎಲ್ಲ ಕೃಷಿಗೆ ಇಳಿದಿದ್ದು. ನಮಗೆ ಅಡಿಕೆ ಮೇನ್ ಇಲ್ಲಿ ಕ್ರಾಪ್ ನಮ್ಮದು. 4,000 ಅಡಿಕೆ ಮರ ಉಂಟು, 1,500 ರಬ್ಬರ್ ಉಂಟು. ಜೊತೆಗೆ ಇದೊಂದು ಹಾಬಿಯಾಗಿ ತಗೊಂಡಿದ್ದೀನಿ. ನಮ್ಮ ಮನೆಯವರು ತಿನ್ನಬೇಕು, ನಮ್ಮ ಮಕ್ಕಳು ತಿನ್ನಬೇಕು, ನಮ್ಮ ಊರಿನವರಿಗೆ ಇದೊಂದು ಹೊಸ ಹಣ್ಣುಗಳ ಪರಿಚಯ ಆಗಬೇಕು ಅಂಥೇಳಿ. ಇದು ಮಿಲ್ಕ್ ಫ್ರೂಟ್ ಅಂಥೇಳಿ, ಜಮೈಕನ್ ಸ್ಟಾರ್ ಫ್ರೂಟ್ ಅಂತಲೂ ಕರೀತಾರೆ. ಇದನ್ನು ಕೈಮೀತು ಅಂತಲೂ ಕರೀತಾರೆ. ಸರಿ ಹಣ್ಣಾದರೂ ಒಳ್ಳೆ ಸ್ವೀಟ್ ಇರ್ತದೆ. ಇನ್ನು ಹಣ್ಣು ಸರಿ ಅಂಥೇಳಿ ಆಗಲಿಲ್ಲ. ಹಣ್ಣಿನ ಮಧ್ಯ ಭಾಗದಲ್ಲಿ ಅದರಲ್ಲಿ ಆಲ್ ಸೀಸನ್ ವೆರೈಟಿ. ಸ್ವಲ್ಪ ಹಣ್ಣು ಸೈಜ್ ಸಣ್ಣದು ಬರ್ತದೆ. ದೊಡ್ಡ ಹಣ್ಣಾದರೆ ಸಾಧಾರಣ ಒಂದು 300-400 ಗ್ರಾಮ್ಸ್ ಬೇರೆ ಬರ್ತದೆ. ಇದಕ್ಕೆ ಜಮೈಕನ್ ಸ್ಟಾರ್ ಫ್ರೂಟ್ ಅಂತೇಳಿ ಕರೀತಾರೆ, ಯಾಕಂದರೆ ಸ್ಟಾರ್ ಥರ ಇರ್ತದೆ. ಜೊತೆಗೆ ಒಂದು ಲ್ಯಾಟೆಕ್ಸ್, ಈ ಸಿಪ್ಪೆಯಲ್ಲಿ ಲೈಟ್ಲಿ ಒಂದು ಎಣ್ಣೆ ಬರ್ತದೆ ಈ ಸೈಡಲ್ಲಿ. ಅದಕ್ಕೋಸ್ಕರ ಇದನ್ನು ಮಿಲ್ಕ್ ಫ್ರೂಟ್ ಅಂತಲೂ ಕರೀತಾರೆ. ಸೇಮ್ ನಮ್ಮ ಚಿಕ್ಕು ಕುಟುಂಬದ್ದೇ ಹಣ್ಣಿದು. ಚಿಕ್ಕು ಹಣ್ಣು ತಿಂದ ಹಾಗೆ ತಿನ್ಬೋದು ಇದನ್ನು. ಒಳಗಡೆ ಪಲ್ಪು ಮಾತ್ರ, ಹೊರಗಡೆ ಮೈನ್ ಇರ್ತದೆ. ಅಲ್ಲ, ಆ್ಯಕ್ಚುಲಿ ಇದು ಬ್ರೌನ್ ಕಲರ್ ಬರ್ತದೆ. ಇನ್ನು ಇದರಲ್ಲಿ ಪರ್ಪಲ್ ಕಲರ್ ಬರುವಂಥದ್ದು ಉಂಟು. ಅದು ಹಣ್ಣು ಮುಗೀತೀಗ, ಸೀಸನ್ ಅಲ್ಲ ಇದರದ್ದು, ಮುಗ್ದಾಯ್ತು. ಇದು ಆಲ್ ಸೀಸನ್ ವೆರೈಟಿ. ಹಣ್ಣು ತುಂಬ ದೊಡ್ಡದು ಬರೋದಿಲ್ಲ, ಆದರೆ ವರ್ಷ ಪೂರ್ತಿ ಇದರಲ್ಲಿ ಹಣ್ಣು ಇರ್ತದೆ. ಇಯರ್ ರೌಂಡ್ ಇದರಲ್ಲಿ ಹಣ್ಣು. ಇದು ಕೂಡ ಮರದ್ರಾಕ್ಷಿಯಲ್ಲಿ ಒಂದು ಸ್ಪೀಸೀಸು, ಬಕರಿಯಾ ಕಾರ್ಟ್ಲೆನ್ಸಿಸ್ ಅಂತ ಹೇಳಿದರೆ ಬೊಟಾನಿಕಲ್ ನೇಮು. ಜುಟ್ಟು ಹಣ್ಣು ಅಂತೇಳಿ ಕರೀತಾರೆ. ಕೋಳಿ ಇದು ಹಣ್ಣಾಗುವಾಗ ಫುಲ್ ರೆಡ್ ಕಲರ್ ಬರ್ತದೆ. ಕೋಳಿಯ ತಲೆಯ ಜುಟ್ಟು ಕಂಡ ಹಾಗೆ ಕಾಣಿಸ್ತದೆ. ಹಣ್ಣಿನಲ್ಲಿ ಅದು ಹುಳಿ ಜಾತಿ, ಇದು ಸಿಹಿ ಜಾತಿ, 2 ಜಾತಿ ಉಂಟು ಅದರಲ್ಲಿ. ಇದು ಸಿಹಿ ಇರುವಂಥದ್ದು, ತಿನ್ನಲಿಕ್ಕೆ ಆಗುವಂಥದ್ದು. ಇನ್ನೊಂದು ನಮ್ಮ ಕಾಡಿನಲ್ಲಿ ಕೂಡ ಉಂಟು, ಇದರಲ್ಲಿ ತುಂಬ ಹುಳಿ ಇರ್ತದೆ ಅದು. ಇದು ಸುರಿನಾಮ್ ಚೆರಿ ಅಂತೇಳಿ, ಸುರಿನಾಮ್ ದೇಶದ ಹಣ್ಣು. ಜಸ್ಟ್ ಫ್ಲವರ್ ವರ್ಷದಲ್ಲಿ 2-3 ಸಲ, ಚೆರೀಸ್ ಎಲ್ಲ 2 ಸಲ 3 ಸಲ ಹಣ್ಣು ಬರುವಂಥದ್ದು. ಈಗ ಮತ್ತೆ ಹೂ ಬರ್ತಾ ಉಂಟಷ್ಟೇ. ಇದು ಕೂಡ ಮರದ್ರಾಕ್ಷಿ, ಮಲೇಷಿಯನ್ ಮರದ್ರಾಕ್ಷಿ. ಇದು ಕಪುಂಡಾಂಗ್ ಅಂತೇಳಿ. ಇದು ಕೂಡ ಮರದಲ್ಲಿ ಗುಂಚಲು ಹೂ ಬಂದು ಕಾಯಿ ಬರುವಂಥದ್ದು. ಬಕರಿ ಸ್ಪೀಸೀಸಿಂದ ಜಸ್ಟ್ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಇಲ್ಲೆಲ್ಲ ಹೂ ಬರ್ತಾ ಇದೆ ನೋಡಿ. ಇದು ಬರ್ಮಿಸ್ ಗ್ರೇಪ್ ಅಂತ ಹೇಳಿ ಕರೀತಾರೆ. ಮರದ ದ್ರಾಕ್ಷಿಯಲ್ಲಿ ಒಂದು ವೆರೈಟಿ.
ಇದು ಕೂಡ ಹಾಗೆ ಸಾವಿರದ ಮೇಲೆ ಹಣ್ಣು ಬರುವಂಥದ್ದು, ಇಡೀ ಮರದಲ್ಲಿ ಹಣ್ಣು ಬರುವಂಥದ್ದು, ಹುಳಿ ಸಿಹಿ ಮಿಕ್ಸ್ ಇರುವಂಥದ್ದು. ಮಕ್ಕಳಿಗೆ ಹೆಚ್ಚು ಇಷ್ಟ ಆಗ್ತದೆ. ಆದರೆ ಇದು ಕಮರ್ಷಿಯಲಿ ಬೆಳೆಯೋದು ಸ್ವಲ್ಪ ಕಷ್ಟ, ಯಾಕಂದರೆ ಇದಕ್ಕೆ ಶೆಲ್ಫ್ ಲೈಫು ಕಡಿಮೆ. ಈ ಥರ ಈ ಪಲ್ಪನ್ನು ಸಿಪ್ಪೆ ಬಾಳೆಹಣ್ಣು ಸಿಪ್ಪೆ ತೆಗೆದು ತಿನ್ನಲಿಕ್ಕಿರುವಂಥದ್ದು ಈ ಥರ ಇರ್ತದೆ ಹಣ್ಣು. ಇದು ಗಾರ್ಸಿನಿಯಾ ಬ್ರೆಜಿಲಿಯನ್ಸಿಸ್ ಅಂತೇಳಿ ಬ್ರೆಜಿಲ್ನ ಒಂದು ಹಣ್ಣು. ಇದರ ಪುನರ್ಪುಳಿ ಎಲ್ಲ ಬರ್ತದಲ್ಲ ಆ ಥರದ ಹಣ್ಣು. ಕೇಸರಿ ಬಣ್ಣ ಆಗ್ತದೆ ಹಣ್ಣಾಗುವಾಗ. ವರ್ಷದಲ್ಲಿ 3ರಿಂದ 4 ಸಲ ಹಣ್ಣು ಬರುವಂಥದ್ದು. ಒಮ್ಮೆ ಹಣ್ಣು ಆಗ್ತದೆ, ಫುಲ್ಲು ಮುಗ್ದ ಮೇಲೆ ಮತ್ತೆ ಪುನಃ ಇಲ್ಲೆಲ್ಲ ಕಾಯಿ ಬರ್ತಾ ಉಂಟು. ಈಗ ಮತ್ತೆ ಹಣ್ಣಾಗಲಿಕ್ಕೆ ಒಂದೂವರೆ ತಿಂಗಳು ಬೇಕಿನ್ನು ಹೊಸ ಹಣ್ಣು ಬರಲಿಕ್ಕೆ. ನಿಮ್ಮ ತೋಟದಲ್ಲಿ ಸಾಧಾರಣ ಎಷ್ಟು ಗಿಡಗಳುಂಟು? ಇಲ್ಲಿ ಸುಮಾರು 1700 ಜಾತಿ ಹಣ್ಣಿನ ಗಿಡಗಳುಂಟು. ಎಲ್ಲವೂ ಕೂಡ ಹಣ್ಣು ಬರೋದಿಲ್ಲ, ಯಾಕಂದರೆ ಕೆಲವೊಂದು ಗ್ರಾಫ್ಟೆಡ್ ಗಿಡಗಳೇ ಸಿಗೋದಿಲ್ಲ. ಇನ್ನೊಂದೇನೆಂದರೆ ಕೆಲವು ಬೀಜದ ಗಿಡಗಳು ಗ್ರಾಫ್ಟೆಡ್ ಗಿಡ ಇದ್ದರೂ ಕೂಡ 6ರಿಂದ 9 ವರ್ಷ ತಗೊಳ್ತದೆ. ಕೆಲವೊಂದಷ್ಟಕ್ಕೆ ಗಂಡು ಹೆಣ್ಣಿನ ಸಮಸ್ಯೆ, ಅಂದರೆ ಡಯೋಸಿಸ್ ಅಂತೇಳಿ ಕರಿತೇವೆ ನಾವು. ಗಂಡು ಗಿಡ ಆಗಿರ್ತದೆ, ನಾವು ಇಲ್ಲಿ ಒಂದು ಗಿಡ ಎಲ್ಲ ತಂದು ಹಾಕ್ಕೊಂಡ್ರೆ ಕೆಲವೊಂದಷ್ಟು ಸಮಯ ತೆಕ್ಕೊಳ್ತದೆ. ಕೆಲವೊಂದು ಮರ ದಪ್ಪಾದ ಮೇಲೆ ಕಾಯಿ ಬರುವಂಥದ್ದು, ಅದೆಲ್ಲ ಬೇರೆ ಬೇರೆ ಇದಿರ್ತದೆ. ಅವರೇಜ್ ಒಂದು 40% ಗಿಡಗಳು ಹಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಸುಮಾರು 300-350 ಜಾತಿ ಹಣ್ಣುಗಳು ಇವಾಗ ನಮಗೆ ವರ್ಷದಲ್ಲಿ ಸಿಗ್ತದೆ. ಬಟ್ ರೆಗ್ಯುಲರಾಗಿ ಈಗ 350 ಹಣ್ಣನ್ನು ಏಕಕಾಲಕ್ಕೆ ನೋಡಲಿಕ್ಕೆ ಆಗೋದಿಲ್ಲ. ಒಂದೊಂದು ಹಣ್ಣಿಗೆ ಒಂದೊಂದು ಸೀಸನ್ ಇರ್ತದೆ. ಹೆಚ್ಚು ಅಂದರೆ ಹಬ್ಬ ಅಂತ ಹೇಳಿದ್ರೆ 1 ತಿಂಗಳು ಇರ್ತದೆ ಒಂದು ಹಣ್ಣು. ಚೆರಿ ಬೆರಿಗಳೆಲ್ಲ ಆದರೆ ಅಷ್ಟೇ, 1 ವಾರದ ಮೇಲೆ ಇರುವುದಿಲ್ಲ, ಅದು ಮುಗೀತದೆ. ಮತ್ತೆ ಹೊಸ ಹಣ್ಣುಗಳು ಬರುವ. ನಿಮ್ಮ ಇಷ್ಟು ಗಿಡಗಳಲ್ಲಿ ನಿಮಗೀಗ ಒಂದು ಫೇವ್ರೇಟ್ ಹಾಗೇನಾದರೂ ಉಂಟು? ಇಲ್ಲ, ಯಾಕಂದರೆ ಯಾವುದನ್ನು ಕೂಡ ಫೇವ್ರೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಹಣ್ಣಿಗೆ ಒಂದೊಂದು ಟೇಸ್ಟ್. ಈಗ ನೇರಳೆ ಹಣ್ಣು ಲೈಕ್ ಮಾಡುವನು ನೇರಳೆ ಹಣ್ಣು ಇರ್ತದೆ, ಅಥವಾ ಚಿಕ್ಕು ಕೆಲವರಿಗೆ ಬಹಳ ಇಷ್ಟ ಆಗಿರುವಂಥದ್ದು. ಈಗ ಕೆಲವು ಕಡೆ ಮಾತಾಡೋದುಂಟು, ಅಂದರೆ ನೀವು ಊರಿದ್ದು ಹಣ್ಣು ಇಲ್ಲಿದ್ದು ಹಣ್ಣು ಮಾತ್ರ ತಿನ್ನಬೇಕು, ಆ್ಯಪಲ್ ತಿನ್ನಬಾರ್ದು, ಅದು ಅಲ್ಲಿದ್ದು ವೆದರಿಗೆ ಸೆಟ್ ಆಗುವಂಥ ಅಲ್ಲಿದ್ದು ಇದಕ್ಕೆ ಇರುವಂಥದ್ದು. ಅದು ಮಾತ್ರ ಸತ್ಯವ? ಇಲ್ಲ, ಖಂಡಿತವಾಗಿಯೂ ಈ ಕೃಷಿಯ ಫೀಲ್ಡಿಗೆ ಬಂದರೆ ನಾವು ಈಗ ಆ್ಯಪಲ್ ತಿನ್ನಬಾರ್ದು, ಯಾಕೆ ತಿನ್ನಬಾರ್ದು ಅಂತಂದರೆ ಅದಕ್ಕೆ ವಿಪರೀತವಾದಂಥ ವಿಷ ಬಿಡ್ತಾರೆ. ಆ್ಯಪಲ್ ತಿನ್ನಬೇಡಿ ಅಂತ ಹೇಳಲ್ಲ, ಅದಕ್ಕೆ ಒಂದು ನಿಯಮ ಉಂಟು. ಒಂದು ಹಣ್ಣು ಒಂದೊಂದು ಸೀಸನ್ನಲ್ಲಿ ನಮ್ಮಲ್ಲಿ ಮೊದಲೇ ಸಣ್ಣದಾಗಿರುವಾಗಲೇ ಹೇಳ್ತಾರೆ, ನೇರಳೆ ಹಣ್ಣು ಬರುವ ಸಮಯದಲ್ಲಿ ನೇರಳೆ ಹಣ್ಣನ್ನು ಹೊಟ್ಟೆ ತುಂಬ ತಿನ್ನಿ, ಅಥವಾ ಮಾವಿನ ಹಣ್ಣು ಬರುವಾಗ ಮಾವಿನ ಹಣ್ಣನ್ನು ಸೀಸನ್ ಇರುವುದೇ ಅದಕ್ಕೆ. ಆಯಾಯ ಸೀಸನ್ನಲ್ಲಿ ಆಯಾಯ ಹಣ್ಣುಗಳನ್ನು ತಿನ್ನಬೇಕು. ಇವಾಗ ನಮ್ಮ ದೇಶದ್ದು ಅಂತೇಳಿ ಬಾಳೆಹಣ್ಣು ಮಾತ್ರ ತಿಂದ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ಒಂದೊಂದು ಹಣ್ಣಿನಲ್ಲಿ ಕೂಡ ಒಂದೊಂದು ಪೋಷಕಾಂಶ ಇರ್ತದೆ. ಇವಾಗ ಫಾರಿನಿನದನ್ನು ಬೈ ಮಾಡಬೇಡಿ ಅಂತೇಳಿ ಹೇಳ್ತೇವೆ, ಯಾಕಂತಂದರೆ ನಮ್ಮ ಕರೆನ್ಸಿ ಫಾರಿನಿಗೆ ಹೋಗಬಾರ್ದು ಅಂತ ಹೇಳಿದಾಗ, ನೀವು ಆಗಲೇ ಹೇಳಿದ ಕ್ವಶನ್ಗೆ ನಾನು ಮತ್ತೆ ಬರ್ತೇನೆ. ನೀವು ಇಲ್ಲಿಂದ ಯಾಕೆ ಕಳಿಸಿಕೊಡೋದಿಲ್ಲ ಅಂತೇಳಿ. ನಮಗೆ ಕಳಿಸಿಕೊಡುವ ಉದ್ದೇಶ ಅಲ್ಲ, ನಮ್ಮ ದೇಶಕ್ಕೆ ಬರಲಿ. ನಮ್ಮ ದೇಶ ಹೊರಗಡೆಯಿಂದ ಹಣ್ಣುಗಳನ್ನು ಇಂಪೋರ್ಟ್ ಮಾಡೋದನ್ನು ನಿಲ್ಲಿಸಲಿ, ನಾವೇ ಬೆಳೆದು ಆ ಕಡೆ ಕಳುವ ಹಾಗೆ ಆಗಲಿ. ನಮ್ಮ ಕರೆನ್ಸಿ, ನಮ್ಮ ಇಂಡಿಯನ್ ರುಪೀಸಿನ ವ್ಯಾಲ್ಯೂ ಹೆಚ್ಚಾಗಲಿ ಅಂತ ಹೇಳುವಂಥದ್ದು. ಡಾಲರ್ ಕುಸೀಲಿ, ಇಂಡಿಯನ್ ರುಪೀಸ್ ಮೇಲೆ ಬರಲಿ ಅಂತ ಹೇಳುವಂಥ ಒಂದು ಉದ್ದೇಶ ಅಷ್ಟೇ ಹೊರತು ನಮ್ಮಿಂದ ಎಕ್ಸ್ಪೋರ್ಟ್ ಆಗಲಿಕ್ಕೆ ಬೇರೆ ಬರಲಿ. ನಾವು ಗಿಡಗಳನ್ನು ಕೊಟ್ಟು ಅವರು ಗಿಡ ಬೆಳೆದು ಮತ್ತೆ ಹಣ್ಣುಗಳನ್ನು, ಎಕ್ಸಾಂಪಲ್ ಹೇಳೋದಿದ್ರೆ ಕಬ್ಬಿಣದ ಅದಿರನ್ನು ನಾವು ಚೀನಾಕ್ಕೆ ಕೊಟ್ಟು ಕಬ್ಬಿಣವನ್ನು ತೆಕ್ಕೊಂಡು ಬರುವಂಥದ್ದು, ಕೋಲು ಕೊಟ್ಟು ಹೊಡೆದಾಗ ಅದು. ಆ ಉದ್ದೇಶ ನಮಗಲ್ಲ. ಎಲ್ಲ ಹಣ್ಣುಗಳನ್ನು ನಾವು ಬೆಳೆಯೋಣ, ಬೇರೆ ದೇಶದಿಂದ ತರೋದನ್ನು ನಿಲ್ಲಿಸಿ ಬಿಡೋಣ ಅಂತೇಳಿ ಅಷ್ಟೇ. ಇನ್ನೊಂದು ಅದಕ್ಕೆ ಈಗ ಈ ಕೃಷಿ ಇದರಲ್ಲಿ ಕೆಲವೊಂದು ಡೆವಲಪ್ಮೆಂಟ್ ಆಗಿ ಆಲ್ ಸೀಸನ್ ಕೊಡುವಂಥದ್ದೆಲ್ಲ ಗಿಡಗಳೆಲ್ಲ ಮಾರ್ಕೆಟಲ್ಲಿ ಬರ್ತಾ ಉಂಟು. ಈಗ ನಾವೊಂದು ಕೃಷಿ ಮೇಳಕ್ಕೆ ಹೋದರೆ ಅಲ್ಲಿಗೆ ಒಂದು ಗಿಡ ತೋರಿಸ್ತಾರೆ, ಇದು ನಿಮಗೆ ವರ್ಷ ಇಡೀ ಹಲಸಿನ ಹಣ್ಣು ಕೊಡ್ತದೆ, ವರ್ಷ ಇಡೀ ಅದು ಕೊಡ್ತದೆ. ಅದು ಅಷ್ಟರ ಮಟ್ಟಿಗೆ ಸರಿ? ಅಂದರೆ ಅದು ಅದೇ ಕೇಳುವಂಥದ್ದು ನಾನು, ಆಲ್ ಸೀಸನ್ ಅಂತ ಹೇಳುವಂಥದ್ದು ಒಂದು ಸಾಧ್ಯತೆ ಇದೆಯಾ ಅಂತೇಳಿ. ವರ್ಷದ 12 ತಿಂಗಳು ಯಾರೊಬ್ಬನಿಗೂ ದುಡಿಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನಿಗೆ ಕನಿಷ್ಠ ಒಂದು 2 ಗಂಟೆ 4 ಗಂಟೆ ಆದರೂ ನಿದ್ರೆ ಮಾಡಲೇಬೇಕಾಗ್ತದೆ. ಗಿಡಗಳು ಕೂಡ ಅಷ್ಟೇ, ವರ್ಷದಲ್ಲಿ ಒಂದು 2-3 ತಿಂಗಳಾದರೂ ಕೂಡ ನಿದ್ರೆ ಮಾಡಲೇಬೇಕು. 12 ತಿಂಗಳು ಯಾವ ಮರದಲ್ಲೂ ಕೂಡ ಇರೋದಿಲ್ಲ. ಇವ್ರು ಎಂತ ಮಾಡ್ತಾರೆ ಅಂದರೆ ಆಫ್ ಸೀಸನ್ ಅಂತೇಳಿ ಕರಿತೇವೆ ನಾವು. ಕೆಲವು ಸರ್ತಿ ಏನಾಗ್ತದೆ ಅಂದರೆ, ಸಾಧಾರಣ ಹಲಸಿನ ಹಣ್ಣು ಮಾರ್ಚಿನಿಂದ ಜೂನ್ವರೆಗೆ ಅಂತೆಲ್ಲ ಹಾಕೊಂಡ್ರೆ, ಕೆಲವು ಏನು ಮಾಡ್ತವೆ ಅಂದರೆ ಬೇಗ ಬರ್ತವೆ, ಡಿಸೆಂಬರ್ ಜನವರಿಗೆ ಬರ್ತವೆ. ನೀವು ಹೇಳಿದ ಅದೇ ವಿಷಯವನ್ನು ಹೇಳುವಂಥದ್ದು. ನರ್ಸರಿಯವರು, ಬಹುತೇಕ ನರ್ಸರಿಯವರು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಹೇಳುವಂಥ ಹಲಸಿನ ಹಣ್ಣನ್ನು ಆಲ್ ಸೀಸನ್ ಹಲಸು ಅಂತೇಳಿ ಕೊಡ್ತಾರೆ. ಇದು ಒಂದು 5 ರಿಂದ 6 ತಿಂಗಳು ಮ್ಯಾಕ್ಸಿಮಮ್ ಅಂತೇಳಿ ಇರ್ತದೆ. ಅದು ಹೇಗೆ ಬರ್ತದೆ ಅಂದರೆ, ಫಸ್ಟಿಗೆ
ಒಂದು 25-50 ಹಲಸಿನಕಾಯಿ ಬಿಡ್ತದೆ. ಅದು ಬೆಳೀತಾ ಇರ್ತದೆ. ಅದ್ರ ಜೊತೆಗೆ ಮತ್ತೊಂದು 2 ಟ್ರಿಪ್ ಆಗಿ ಅದು ಕಾಯಿ ಬಿಡ್ತದೆ ಇರೆಗ್ಯುಲರ್ ಆಗಿ. ಒಂದು 4 ಕಾಯಿ ಅಥವಾ 10 ಕಾಯಿ ಮತ್ತೊಂದು ಎಡೆಗೆ ಬಿಡುವಂಥದ್ದು, ಮತ್ತೊಮ್ಮೆ ಒಂದು 2-3 ಕಾಯಿ ಬಿಡುವಂಥದ್ದು. ಅವಾಗ ಏನಾಗ್ತದೆ ಅಂದರೆ ಡಿಸೆಂಬರಿನಿಂದ ಹಿಡಿದದ್ದು ಸಾಧಾರಣ ಏಪ್ರಿಲ್ವರೆಗೆ ಇರ್ತದೆ ಹಣ್ಣು. ನನ್ನದು ಇನ್ನೊಂದು ಅದರನ್ನು ಅದೇ ಹಣ್ಣು ವಿಷಯವನ್ನು ಅವರು ಎಂತ ಹೇಳ್ತಾರೆ, ಇದು ಆಲ್ ಸೀಸನ್ ಅಂತೇಳಿ. ಈ ಚೆರಿ ಬೆರಿಗಳಾದರೂ ಕೂಡ 4 ಸೀಸನ್ ಬರ್ತದೆ ಮ್ಯಾಕ್ಸಿಮಮ್. ಒಂದು ಮರದಲ್ಲಿ 4 ಋತು ಹಣ್ಣು ಬರ್ತದೆ, 4 ಟ್ರಿಪ್ ವರ್ಷದಲ್ಲಿ ಹಣ್ಣು ಬರ್ತದೆ. ಇನ್ನೊಂದು ಅದಕ್ಕೆ ಪೂರಕ ಈಗ ತೆಂಗಿನ ಗಿಡದಲ್ಲಿ ಸಹ ಹಾಗೆ. ಈಗ ನಾರ್ಮಲ್ ಈಗ ನಮ್ಮ ಮನೆಯಲ್ಲಿ ಒಂದು ತೆಂಗಿನಕಾಯಿ ಗಿಡ ಆಗಿ ಬೆಳಲಿಕ್ಕೆ ಒಂದು 6 ವರ್ಷ ಆದರೂ ಬೇಕಾಗ್ಬೋದು. ಈಗ ಮಾರ್ಕೆಟಲ್ಲಿ ನರ್ಸರಿಯಲ್ಲಿ ಬರುವಂಥದ್ದು ಒಂದು 1.5 ವರ್ಷಕ್ಕೆ ತೆಂಗಿನಕಾಯಿ ಕೊಡ್ತದೆ. ಇಲ್ಲ, ಎಂತಾಗ್ತದೆ ಅಂದರೆ ಇವಾಗ 1.5 ವರ್ಷದ ತೆಂಗಿನ ಗಿಡ ಅಂತ ಹೇಳಿದ್ರೆ ಅದು ಮಲೇಷಿಯನ್ ಗ್ರೀನ್ ಡಾರ್ಫ್ ಅಂತ ಹೇಳುವಂಥದ್ದು, MGD ಅಂತೇಳಿ ಕರೀತಾರೆ ಅದನ್ನು. ಇದು 18 ತಿಂಗಳು ಅಂತೇಳಿ ಅವರು ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ನೀವು 300-400 ಗಿಡ ನೆಟ್ಟರೆ 18 ತಿಂಗಳಲ್ಲಿ ಹೊಂಬಾಳೆ ಹೊಡೆಯುವಂಥದ್ದು. ಹೊಂಬಾಳೆ ಅಂದರೆ ಹೂ ಬರ್ತದೆ, ಜಸ್ಟ್ ಅದರಲ್ಲಿ ಕಾಯಿ ನಿಲ್ಲೋದಿಲ್ಲ. ಅದು ನೀವು ಅಡಿಕೆ ಗಿಡದಲ್ಲಿ ಕೂಡ ಸರಿ ಸಾಕಿದರೆ 2.5 ವರ್ಷಕ್ಕೆ ಫ್ಲವರ್ ಬರ್ತದೆ. ಬಟ್ ಅದು ಫಲ ಬಂದಿದೆ ಅಂತೇಳಿ ಹೇಳೋದಲ್ಲ, ಅದು ಅದರ ಟ್ರಯಲ್ ಅಷ್ಟೇ. ಅದು ಟ್ರಯಲ್ ಮಾಡ್ತದೆ. 3 ವರ್ಷ ಬೇಕೇ ಆಗ್ತದೆ. ತೆಂಗಿನ ಗಿಡ ಆದರೆ ಹೈಬ್ರಿಡ್ ಗಿಡಗಳು ಬಂದಿದೆ, 3ನೇ ವರ್ಷಕ್ಕೆ ಅದು ಏನು ಕ್ವಿಂಟಲ್ ಗಟ್ಟಲೆ ಅಥವಾ 50-100 ಕಾಯಿ ಸಿಗೋದಿಲ್ಲ, 3-4 ಕಾಯಿ ಬಂದಿರ್ಬೋದು. ಅದು 100 ಗಿಡದಲ್ಲಿ ಕೂಡ ಅದೇ ಥರ ಬರೋದಿಲ್ಲ. ಅದು ನ್ಯಾಚುರಲ್ ಪ್ರೊಸೆಸ್ ಅಲ್ಲ, ಅದು ಇಲ್ಲ ಫಾಸ್ಟ್ ಬೇರಿಂಗ್ ವೆರೈಟಿಗಳು. ನಾನು ಆಗಲೇ ಹೇಳ್ದಲ್ಲ, ನಮ್ಮಲ್ಲಾದರೂ ಕೂಡ ಅಷ್ಟೇ ಬೇಗ ಓಡಿಕೊಂಡು ಬರುವ ಬಡ ಬಡ ಬಂದ ಮಳೆ ಹೆಚ್ಚೊತ್ತು ನಿಂತ್ಕೊಳ್ಳೋದಿಲ್ಲ. ಅದೇ ಥರ ಈ ಗಿಡಗಳ ಲೈಫು ಕೂಡ ಅಷ್ಟೇ ಇರೋದು. ಈ ಫಾಸ್ಟ್ ಬೇರಿಂಗ್ ವ್ಯಾರೈಟಿಗಳು ಯಾವುದು ಇರ್ತಾವೋ ಅವುಗಳ ಲೈಫು ತುಂಬ ಕಡಿಮೆ ಇರ್ತದೆ. ಇದು ಥೈಲ್ಯಾಂಡಿಂದ ಒಂದು ಮರದ್ರಾಕ್ಷಿ. ಥೈಲ್ಯಾಂಡ್, ಮಲೇಷ್ಯಾ, ಇಂಡೋನೇಷ್ಯಾದಲ್ಲಿ ಹೆಚ್ಚಾಗಿ ಇದನ್ನು ಕಮರ್ಷಿಯಲ್ ಆಗಿ ಬೆಳೀತಾರೆ. ಜಸ್ಟ್ ಹೂ ಬರ್ತಾ ಉಂಟು ಅಷ್ಟೇ. ಇದರ ಹೆಸರು ಡೋಕು ಅಂತೇಳಿ, ಮೇಲ್ಗಡೆ ಕೂಡ ಫ್ಲವರ್ ಬರ್ತಾ ಉಂಟು. ಡೋಕು ಅಂತೇಳಿ ಕರೀತಾರೆ. ಸಂಪಿಗೆ ಕಾಯಿ ಹಾಗೆ ಕಾಯಿ ಬರುವಂಥದ್ದು, ತುಂಬ ಸ್ವೀಟ್ ಇರ್ತದೆ ಹಣ್ಣು. ಹಣ್ಣಿನ ಸಿಪ್ಪೆ ತೆಗೆದು ತಿನ್ನಲಿಕ್ಕೆ ಇರುವಂಥದ್ದು. ಹೆಚ್ಚು ಕಮರ್ಷಿಯಲ್ ಆಗಿ ಬೆಳೆಯುವಂಥ ಹಣ್ಣು ಇದು. ಇದು ಅಚಾಚ ಅಂತೇಳಿ ಆಸ್ಟ್ರೇಲಿಯನ್ ಫ್ರೂಟು, ಗಾರ್ಸಿನಿಯಾ ಹ್ಯುಮಿಲಿಸ್ ಅಂತೇಳಿ. ಆಸ್ಟ್ರೇಲಿಯಾದಲ್ಲಿ ಒಬ್ಬ ಫಾರ್ಮರಿಂದ ಒಂದು 250 ಎಕರೆನಲ್ಲಿ ಇದನ್ನು ಬೆಳೆಸ್ತಾರೆ. ಇದಕ್ಕೆ ಫ್ರೂಟ್ ಫ್ಲೈ ಅಟ್ಯಾಕ್ ಆಗೋದಿಲ್ಲ. ಇನ್ನೊಂದು ಜೊತೆ ಯಾವ ಕೆಮಿಕಲ್ ಸ್ಪ್ರೇ ಕೂಡ ಇದರ ಅವಶ್ಯಕತೆ ಇರೋದಿಲ್ಲ. ಸಣ್ಣ ಹಕ್ಕಿಗಳು ಯಾವುದು ತಿನ್ನೋದಿಲ್ಲ ಇದನ್ನು, ಯಾಕಂದರೆ ಸಿಪ್ಪೆ ಗಟ್ಟಿ ಇರ್ತದೆ. ಇನ್ನೊಂದು ನೈಸ್ ಇರ್ತದೆ, ಹಾಗಾಗಿ ಅದಕ್ಕೆ ಹೊಡೆದು ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಮರ್ಷಿಯಲ್ ಆಗಿ ಬೆಳೆಸಲಿಕ್ಕೆ ಒಳ್ಳೆ ಇದಿರುವಂಥದ್ದು. ಹಣ್ಣಿನ ಹುಳಿ ಸಿಹಿ ಮಿಕ್ಸ್ ಇರ್ತದೆ. ಆ್ಯಕ್ಚುಲಿ ಇದು ಕೊಯ್ದು ಒಂದು 4 ದಿವಸ ಇಡಬೇಕು, ಫುಲ್ ಸ್ವೀಟ್ ಆಗ್ತದೆ. ಇವಾಗ ಅಂದರೆ ಈ ಜಸ್ಟ್ ಪ್ಲಕ್ ಮಾಡಿದ ತಕ್ಷಣ ಸ್ವಲ್ಪ ಹುಳಿ ಇರ್ತದೆ, ಯಾಕಂದರೆ ಮೆಚ್ಯೂರಿಟಿ ಕೊಯ್ದ ಮೇಲೆ ಬರುವಂಥದ್ದು ಅದಕ್ಕೆ. ಟೇಸ್ಟ್ ಇದು ವಾಟರ್ ಆ್ಯಪಲಲ್ಲಿ ಗ್ರೀನ್ ಜೈಂಟ್ ಅಂತೇಳಿ ತೈವಾನೀಸು. ಒಂದೊಂದು ಹಣ್ಣು ಒಂದು 1/4 kg ಮೇಲೆ ತೂಕ ಬರ್ತದೆ. ಹಣ್ಣಿನ ಸೈಜ್ ದೊಡ್ಡದಾಗ್ತದೆ, ಸಾಧಾರಣ ಒಂದು ಮೂಸಂಬಿ ಎಲ್ಲ ಬಂದಷ್ಟು ದೊಡ್ಡದು ಬರುವಂಥದ್ದು ಇದು ಹಣ್ಣು. ಇದೆಲ್ಲ ವಾಟರ್ ಆ್ಯಪಲ್ ವೆರೈಟಿಗಳು ಬೇರೆ ಬೇರೆ. ಇದು ಚಾಕೊಲೇಟ್ ಅಂಥೇಳಿ, ಚಾಕ್ಲೇಟ್ ಕಲರ್ ಮತ್ತು ಟೇಸ್ಟಲ್ಲಿ ಬರುವಂಥದ್ದು ಹೀಗಿರ್ತದೆ. ತುಂಬ ಇನ್ನೂ ಡಾರ್ಕ್ ಕಲರ್ ಬರಬೇಕು. ಆ್ಯಕ್ಚುಲಿ ಇದೆಲ್ಲ ಫ್ರೂಟ್ ಫ್ಲೈ ಅಟ್ಯಾಕ್ ಆಗಿದೆ, ಹಾಗಾಗಿ ಇವಾಗ ತಿನ್ನೋ ಹಾಗಿರೋದಿಲ್ಲ. ಒಳಗಡೆ ಹುಳ ಬಂದಿರ್ತದೆ ನೋಡಿ. ಸ್ವೀಟೆಸ್ಟ್ ವಾಟರ್ ಆ್ಯಪಲಲ್ಲಿ ಅತ್ಯಂತ ಹೆಚ್ಚು ಸ್ವೀಟ್ ಬರುವಂಥದ್ದು. ಇದು ಕೂಡ ಹಾಗೆ ಒಂದೊಂದು ಹಣ್ಣು 1/4 kg ಮೇಲೆ ಬರ್ತದೆ ಹಣ್ಣು. ಇದು ಥೈಲ್ಯಾಂಡ್. ವಾಟರ್ ಆ್ಯಪಲ್ಗಳೆಲ್ಲ ಅಷ್ಟು ಇದಕ್ಕೆ ಹೆಸರು ಹಾಗೆ ಬ್ಯಾಂಕಾಕ್ ಆ್ಯಪಲ್ ಅಂತೇಳಿ. ಥೈಲ್ಯಾಂಡಿನ ನೇಟಿವ್ ಫ್ರೂಟ್ ಇದು. ತುಂಬ ಸ್ವೀಟ್ ಇರ್ತದೆ ಇದು ಹಣ್ಣು. ಇದು ಒಳ್ಳೆದುಂಟು, ಇದು ಕವರ್ ಮಾಡಿದ್ದು ನೋಡಿ. ಒಳ್ಳೆ ಫುಲ್ ಸಕ್ಕರೆ ಅಷ್ಟು ಸ್ವೀಟ್ ಇರ್ತದೆ ಈ ಹಣ್ಣು. ಇನ್ನೊಂದು ನೋಡಿ, ಸಕ್ಕರೆ ಇದೇ ಥರನೇ ಈ ಗರಿ ಗರಿ ಆಗಿರೋ. ಹಾಂ, ಒಳ್ಳೆ ಸ್ವೀಟ್ ಇರ್ತದೆ ಇದು ಹಣ್ಣು. ಇದು ಕೂಡ ಅಷ್ಟೇ, ಸ್ಟ್ರಾಬೆರಿ ಥರ ಕಲರ್ ಕಾಣಿಸ್ಕೊಳ್ತದೆ, ಹಾಗಾಗಿ ಇದಕ್ಕೆ ಸ್ಟ್ರಾಬೆರಿ ವಾಟರ್ ಆ್ಯಪಲ್ ಅಂತೇಳಿ ಕರೀತಾರೆ. ಗುವಾ ಮಿರಿಮ್ ಅಂತೇಳಿ ಈ ನೇರಳೆ ಹಣ್ಣು ಉಂಟಲ್ಲ ಆ ಥರ ಬರುವಂಥದ್ದು. ನೇರಳೆ ಹಣ್ಣು ತುಂಬ ಇತ್ತು ಹಣ್ಣು, ಅದು ಮುಗೀತು ಹಣ್ಣಿನ ಸೀಸನ್ನು. ನೇರಳೆ ಹಣ್ಣಿನ ಸ್ವಲ್ಪ ಇಷ್ಟು ದಪ್ಪ ಬರ್ತದೆ ಹಣ್ಣು, ಗೊಂಚಲು ಹಣ್ಣು ಬರುವಂಥದ್ದು. ಅಲ್ಲ, ನೇರಳೆ ಹಣ್ಣಿನಾಗಿ ಸ್ವೀಟ್ ಬರುವಂಥ ಕಾಯಿ ಅದು ಸ್ವಲ್ಪ ಕಣ್ಣೀರು ಇರ್ತದೆ, ಹಣ್ಣು ಆದರೆ ಸ್ವೀಟ್ ಬರುತ್ತೆ. ಬೆರೀಸ್ ಇದೆಲ್ಲ
ಇದು ಇಜಿನಿಯಾ ಲಿಗುಸ್ಟ್ರಿಯಾನ್ ಅಂತ ನೋಡಿ, ಜಸ್ಟ್ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಉಂಟು. ಒಂದು ಹಣ್ಣು ರೆಡ್, ಇನ್ನು ಕಪ್ಪು ಬರ್ತದೆ. ಇದು ಹಣ್ಣಾಗುವಾಗ ಫುಲ್ ಕಪ್ಪು ಬಣ್ಣ ಬರಬೇಕಿದು. ಇದು ಚೆರಿ ಸೈಡ್ ವೆರೈಟಿ. ಇದು ಒಲೋಸೋಪು ಅಂತೇಳಿ ಬೆಲ್ಲದ ಹಾಗೆ ಟೇಸ್ಟ್ ಇರ್ತದೆ, ದೊಡ್ಡ ಹಣ್ಣು. ಜಗ್ಗೇರಿ ಫ್ರೂಟ್ ಅಂತಲೂ ಕರೀತಾರೆ ಅದನ್ನು. ಇದು ಮಿಸ್ಟರಿ ಚೆರಿ ಅಂತೇಳಿ. ಎಲ್ಲ ಇಂಡಿಯನ್ ಇದು? ಅಲ್ಲ, ಇದು ಬ್ರೆಜಿಲ್. ಚೆರೀಸ್ ಆಲ್ಮೋಸ್ಟ್ ಎಲ್ಲ ಬ್ರೆಜಿಲ್ದು. ಇದು ಬ್ರೆಜಿಲಲ್ಲಿ ಯಾವ ಸೀಸನಲ್ಲಿ ಆಗ್ತದೆ? ಇದಕ್ಕೆ ಸೀಸನ್ ಅಂತೇಳಿ ಇಲ್ಲ. ಈ ಹಣ್ಣುಗಳು ವರ್ಷ ಪೂರ್ತಿ ಅವಾಗ ಹಣ್ಣು ಆಗ್ತಾ ಇರ್ತದೆ. ಉಂಟಲ್ಲ ಹಣ್ಣು? ಹಾಂ, ಇದ್ರ ಹಾಗೆ ಹೆಚ್ಚು ಪಲ್ಪ್ ಅಂತ ಇರೋದಿಲ್ಲ ಇದರಲ್ಲಿ. ಜಸ್ಟ್ ಬಾಯಿಗೆ ಹಾಕಿದಾಗ ಒಮ್ಮೆ ಸಿಹಿ ಆಗ್ತದೆ ಅಷ್ಟೇ. ಇದು ರಜಾಬಾಯಿ ಅಂತೇಳಿ ಜ್ಯೂಸಿಗಾಗಿ ಯೂಸ್ ಮಾಡ್ತಾರೆ. ಹಣ್ಣಾಗುವಾಗ ಒಳ್ಳೆ ಹಳದಿ ಬಣ್ಣ ಬರ್ತದೆ ಲಿಂಬೆ ಹಣ್ಣಿನಾಗೆ. ತುಂಬ ಹುಳಿ, ಬಟ್ ಫ್ಯಾಷನ್ ಫುಟ್ಟಿನ ಹಾಗೆ ಟೇಸ್ಟ್. ಈಗ ಒಂದು ಗಿಡ ತಂದ ಮೇಲೆ ನಿಮಗೆ ಬರುವಂಥ ಚಾಲೆಂಜ್ ಏನು? ಈಗ ಅದು ಗಿಡ ಅಂದರೆ ದೊಡ್ಡದಾಗಬೇಕು, ತರುವಾಗಲೇ ಸಮಸ್ಯೆಗಳಿರ್ತವೆ. ಅದು ಎಲ್ಲಿ ನೆಡಬೇಕು, ಹೇಗೆ ನೆಡಬೇಕು, ಯಾವ ವಾತಾವರಣ ಬೇಕು. ಕೆಲವೊಂದು ಗಿಡಗಳಿಗೆ ಪಾಲಿ ಹೌಸ್ ಆಗೋದಿಲ್ಲ, ಹೊರಗಡೆ ಹಾಕ್ಕೊಡ್ಬೇಕು. ಈಗ ಬಾಳೆಗಳಂತ ಕೆಲವೊಂದು ಜಾತಿಗಳನ್ನು ಪಾಲಿ ಹೌಸಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಅದನ್ನು ನೋಡಿಕೊಂಡು ಕೆಲವೊಮ್ಮೆ ಸತ್ತು ಹೋಗ್ತದೆ, ಎಂತ ಮಾಡಲಿಕ್ಕಾಗೋದಿಲ್ಲ. ಕೆಲವೊಂದು ತರುವ ಟೈಮ್ಗಳು ಸರಿಯಾಗಿರೋದಿಲ್ಲ. ಅಲ್ಲಿಂದ ಇಲ್ಲಿಗೆ ತರುವಾಗ ವಿಪರೀತ ಮಳೆ ಆದರೂ ಸಮಸ್ಯೆ ಆಗ್ತದೆ, ಅಥವಾ ವಿಪರೀತ ಬಿಸಿಲಾದರೂ ಕೂಡ ವಾತಾವರಣದ ವ್ಯತ್ಯಾಸಗಳು ಕೂಡ ಸಮಸ್ಯೆ ಬರ್ತದೆ. ಇನ್ನೊಂದು ನೆಟ್ಟ ಮೇಲೆ ಅದಕ್ಕೆ ಬರುವಂಥ ರೋಗಗಳು ಎಂಥದ್ದು ಅಂತ ಅರ್ಥ ಆಗೋದಿಲ್ಲ. ಯಾವ ರೀತಿ ಅದನ್ನು ಗೈಡ್ ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಕೆಲವೊಮ್ಮೆ ಗಿಡಗಳು ಹೋಗಿರ್ತದೆ, ಮತ್ತು ಯಾರೋ ಫ್ರೆಂಡ್ ಅವರ, ಫಾರ್ ಎಕ್ಸಾಂಪಲ್ ಬ್ರೆಜಿಲ್ನ ಫ್ರೆಂಡ್ಗಳಿದ್ದರೆ, ಹಣ್ಣುಗಳಿದ್ದರೆ ಬ್ರೆಜಿಲ್ನ ಫ್ರೆಂಡ್ಗಳಲ್ಲಿ ಕೇಳ್ತಾರೆ, ಫೋಟೋಸ್ ಹಾಕ್ತೀವಿ ನೋಡಿ, ಈ ಥರ ಗಿಡ ಆಗಿದೆ, ಈ ಥರ ಆಗಿದೆ ಅಂತೇಳಿ. ಅದಕ್ಕಿಂಥದ್ದು ಮಾಡು ಅಂತೇಳಿ ಅವರು ಸೊಲ್ಯೂಷನ್ ಹೇಳ್ತಾರೆ. ಅಥವಾ ಅದು ಬೇಡ, ಏನು ಬೇಕಾಗಿಲ್ಲ, ಅದು ಮತ್ತೆ ಸರಿ ಆಗ್ತದೆ ಅಂತೇಳಿ ಹೇಳಿದ್ರೆ ಆ ಥರ ನೋಡಿಕೊಂಡು ಮಾಡಬೇಕಾಗ್ತದೆ. ಈಗ ಕೆಲವೊಂದು ಗಿಡಗಳು ಈ ಪ್ರದೇಶದಲ್ಲಿ ಮಾತ್ರ ಆಗಬೇಕು ಅಂತೇಳಿ ಇರ್ತದೆ. ಈಗ ಎಕ್ಸಾಂಪಲ್ ಮಟ್ಟುಗುಳ್ಳ, ಆ ಏರಿಯಾದಲ್ಲಿ ಆದರೆ ಮಾತ್ರ ಅದು ಅಲ್ಲ, ಅದಿರ್ತದೆ. ಹೆಚ್ಚಾಗಿ ಹಣ್ಣಿನಲ್ಲಿ ಆ ಥರದ ವ್ಯತ್ಯಾಸಗಳು ಬರುವುದಿಲ್ಲ, ತರಕಾರಿಯಲ್ಲಿ ಬರ್ತದೆ. ಈ 2 ತಿಂಗಳು 3 ತಿಂಗಳಲ್ಲಿ ಬೆಳೆಯುವಂಥ ಇದು ತರಕಾರಿಗಳಿಗೆ ಮಾತ್ರ ಹೆಚ್ಚು ಇದು ಸೆನ್ಸಿಟಿವ್ ಆಗಿರುವಂಥದ್ದು. ಈ ಟ್ರಾಪಿಕಲ್ ಟ್ರೀಸ್ ಅಂತ ಹೇಳಿ ಕರೆಯುವಾಗ ಸ್ವಲ್ಪ ಇವಾಗ ನೀವು ನೋಡಿದರೆ ಆ ಮಣ್ಣಿನ ತರಗತಿಯಲ್ಲಿ ಬರುವಷ್ಟು ಮೆಡಿಸಿನಲ್ ವ್ಯಾಲ್ಯೂ ಈ ಕಡೆ ಬರಲಿಕ್ಕಿಲ್ಲ. ನೀವು ಹೇಳಿದಾಗೆ ಮಟ್ಟುಗುಳ್ಳ ಅಂತ ಹೇಳುವಂಥದ್ದು ಮಟ್ಟುವಿನಲ್ಲಿ ಬೆಳೆದಷ್ಟು ಟೇಸ್ಟು ಅಥವಾ ಆ ಮೆಡಿಸಿನಲ್ಲಿ ವ್ಯಾಲ್ಯೂ ಬೇರೆ ಕಡೆಗೆ ಇರಲಿಕ್ಕಿಲ್ಲ. ಹಾಗಂತೇಳಿ ಅದೇ ಟೇಸ್ಟ್ ಬರುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕಿಂತ ಚಂದಕ್ಕೆ ಇನ್ನೊಂದು ಬೇರೆ ಯಾವುದೇ ಏರಿಯಾದಲ್ಲಿ ಬರಲಿಕ್ಕೂ ಸಾಕು. ಬಟ್ ಅದನ್ನು ಜಿಯೋಲಾಜಿಕಲಿ ಹೇಳುವಾಗ ನಾವು ಆ ರೀತಿ ಹೇಳ್ಬೋದಷ್ಟೇ ಹೊರತು, ನಮ್ಮಲ್ಲಿ ಇವಾಗ ಬೇರೆ ಯಾವುದೋ ದೇಶದಿಂದ ತಂದು ಬೆಳೆಸೋದಕ್ಕಿಂತ ನಾವು ಹೆಚ್ಚು ಫ್ರೆಶ್ ಆಗಿ ನಮಗೆ ತಿನ್ಬೋದು ಅಂತ ಹೇಳುವಂಥದ್ದು. ಈಗ ಕಮರ್ಷಿಯಲ್ ಆಗಿ ಎಲ್ಲವನ್ನು, ಈಗ ಚೆರಿ ಬೆರಿಗಳನ್ನೆಲ್ಲ ಕಮರ್ಷಿಯಲ್ ಆಗಿ ಬೆಳೀಲಿಕ್ಕೆ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಎಂದಷ್ಟೇ ಶೆಲ್ಫ್ ಲೈಫ್ ತುಂಬ ಕಡಿಮೆ ಇರ್ತದೆ. ಆ ಟೈಮಲ್ಲಿ ನಮಗೆ ಅಂತ ಬೇಕು ನಾವೊಂದು ಬೆಳೆಸಿ ತಿನ್ನುವ ಅಂತ ಹೇಳುವಂಥದ್ದು ಒಂದು ಕಾನ್ಸೆಪ್ಟ್. ಸ್ವೀಟ್ ಲೂವಿ ಅಂತೇಳಿ ಹಣ್ಣಿನ ಚೆರಿ ಜಾತಿಯ ಹಣ್ಣು, ಫ್ಲಕೋರ್ಚಿಯ ಕುಟುಂಬದ ಹಣ್ಣು. ಇನ್ನು ಸಾಧಾರಣ 1.5 ತಿಂಗಳಲ್ಲಿ ಹಣ್ಣು ಬರಲಿಕ್ಕೆ, ಈಗ ಹೂ ಬರ್ತಾ ಉಂಟು, ಅಷ್ಟೆಲ್ಲ ಕಾಯಿ ಬರ್ತಾ ಉಂಟು. ಇದು ಗುಮ್ಮಿ ವರ್ಮ್ ಫ್ರೂಟ್ ಅಂತೇಳಿ ಕರೀತಾರೆ. ಆ್ಯಕ್ಚುಲಿ ಇದು ಮಿಡಿ ಹಣ್ಣು ಆಗಲಿಲ್ಲ, ಒಂಥರ ಕೈ ಇದ್ದಾಗೆ ಬೆರಳಿನ ಫಿಂಗರ್ಸ್ ಬಂದಾಗೆ ಕಾಣಿಸ್ತದೆ ಇದರ ಕಾಯಿಗಳು. ಹಣ್ಣಾಗುವಾಗ ಹಸಿರು ಬಣ್ಣ ಬರ್ತದೆ, ತುಂಬ ಸಾಫ್ಟ್ ಇರ್ತದೆ. ಈ ಥರ ಎಳೆಯುವಾಗ ಅದು ಇದರ ಥರ ಸ್ಪಾಂಜಿನ ಹಾಗೆ ಇರ್ತದೆ. ತುಂಬ ಸ್ವೀಟ್ ಇರುವಂಥದ್ದು ಹಣ್ಣು. ಜಸ್ಟ್ ಹೂ ಬಿಡ್ತಾ ಉಂಟಷ್ಟೇ. ಈಗ ಇದು ಮಿಡಿ ಹೂ, ಅದು ಮಿಡಿ ಬಿಸಿಲಿಗೆ ಬಾಡಿ ಬಿದ್ದದ್ದಷ್ಟೇ. ಹಣ್ಣು ಆಗಲಿಕ್ಕೆ ಪ್ರಪಂಚದ ಅತ್ಯಂತ ಚಿಕ್ಕ ಪೇರಳೆ ನೋಡಿ, ಇಷ್ಟೇ ದಪ್ಪ ಬರೋದು ಪೇರಳೆ ಹಣ್ಣು. ಪೆಸಿಡಿಯಮ್ ಸೆರಟೋನಿಯಮ್ ಅಂತೇಳಿ ಕರೀತಾರೆ ಇದರ ಹೆಸರು. ಎಷ್ಟೊಂದು ನೆಲಕಡಲೆ ಬೀಜದಷ್ಟೇ ದಪ್ಪ ಬರೋದು ಹಣ್ಣು. ಕ್ರಿಸ್ಪಿ ಇರ್ತದೆ. ಮೇಯ್ನ್ ಅಂದರೆ ಪಾಟ್ಗಳಲ್ಲಿ ಬೆಳೆಸ್ಕೊಳ್ಬೋದು, ಹೆಚ್ಚು ಎತ್ತರ ಹೋಗೋದಿಲ್ಲ. ಒಂಥರ ಹುಳಿ ಸಿಹಿ, ಒಂಥರ ಖುಷಿಯಾಗುವ ಸಣ್ಣ ಹಣ್ಣಾದರೂ ಒಳ್ಳೆ ಖುಷಿಯಾಗುವಂಥದ್ದು. ಇದು ಪರ್ಫ್ಯೂಮ್ ಗೋವಾ ಅಂಥೇಳಿ ಕರೀತಾರೆ. ಜಸ್ಟು ಹೂ ಬರ್ತಾ ಉಂಟು ನೋಡಿ, ಮಿಡಿ ಆಗಿದೆ ಅಷ್ಟೇ. ಪಾಲಿಲೋ ಅಂತ ಹೇಳಿ ಕರೀತಾರೆ. ಬ್ರೆಜಿಲಿನ ಒಂದು ಹಣ್ಣಿದು ಪೇರಳೆ. ಈ ಪೇರಳೆ ವಿಶೇಷತೆ ಏನಂದರೆ, ಈ ಎಲೆಯನ್ನು ಜಸ್ಟ್ ನಿಮಗೆ ಪರಿಮಳ ನೋಡು, ಪರ್ಫ್ಯೂಮಿನ ಥರ ಪರಿಮಳ ಇರುವಂಥದ್ದು. ಈ ಹಣ್ಣಿಗೆ ಕೂಡ ಅದೇ ಥರ ಪರಿಮಳ ಬರುವಂಥದ್ದು. ಇದು ಅರಾಕೌನ ಅಂಥೇಳಿ ಪೇರಳೆ ಫ್ಯಾಮಿಲಿನಲ್ಲಿ ಇನ್ನೊಂದು ಪರ್ಪಲ್ ಕಲರು, ನಮ್ಮ ನೇರಳೆ ಹಣ್ಣಿನ ಟೇಸ್ಟು ಇರುವಂಥದ್ದು ಈ ಹಣ್ಣಿಗೆ.
ಗೊಂಚಲು ಈ ಥರ ಕಾಯಿ ಬರ್ತದೆ. ಫುಲ್ಲು ನೇರಳೆ ಬಣ್ಣ, ಬೀಟ್ರೂಟಿನ ಬಣ್ಣ ಬರ್ತದೆ ಈ ಹಣ್ಣಿಗೆ. ವರ್ಷದಲ್ಲಿ ಆವಾಗ ಕಾಯಿ ಆಗ್ತಾ ಇರ್ತದೆ. ಇದು ಬ್ರೆಜಿಲ್ಲು ಅರಾಕ ಉನ್ನ ಅಂತ ಹೇಳಿ ಕರೀತಾರೆ. ಅರಾಕ ಅಂದರೆ ಪೇರಳೆನೆಲ್ಲ ಅವರು ಅರಾಕ ಅಂತೇಳಿ ಕರೀತಾರೆ. ಇದು ಪೇರಳೆಯಲ್ಲಿ ಹೊಸತು, ಈ ವರ್ಷ ಫಸ್ಟ್ ಫ್ರೂಟ್ ಬಂದಿರೋಂಥದ್ದು. ನಾಮ್ಡಾಕ್ ಮೈ ಅಂತೇಳಿ, ಮಾವಿನಲ್ಲೂ ಕೂಡ ನಾಮ್ಡಾಕ್ ಮೈ ಉಂಟು. ಇದು ಪೇರಳೆಯಲ್ಲಿ ನಾಮ್ಡಾಕ್ ಮೈ ಪೇರಳೆ ಗೊತ್ತಿಲ್ಲ, ಇನ್ನು ನೋಡಬೇಕಷ್ಟೇ. ಫಸ್ಟ್ ಅದು ಇಷ್ಟುವರೆಗೆ ಹಣ್ಣು ಬರಲಿ. ಇದು ಚಿಕನ್ ಕ್ಲಾ ಮಲ್ಬೆರಿ ಅಂತೇಳಿ, ಈ ಕೋಳಿಯ ಕಾಲು ಇದ್ದ ಹಾಗೆ ಇದರ ಎಲೆಯ ಲಕ್ಷಣ ಇರುವ ಕಾರಣ ಹಣ್ಣು ತುಂಬ ಸ್ವೀಟ್ ಇರ್ತದೆ. ಗಿಡವೇ ನೋಡಲಿಕ್ಕೆ ಒಂಥರ ಚೆಂದ ಇರ್ತದೆ. ಜೊತೆಗೆ ಹಣ್ಣುಗಳನ್ನು, ಇದು ಫಾಕ್ಸ್ಟೈಲ್ ಮಲ್ಬೆರಿ ಅಂತೇಳಿ, ನೋಡಿ ಈ ಥರ ಹಣ್ಣು. ಆ್ಯಕ್ಚುಲಿ ಇನ್ನು ಬೆಳಿಬೇಕಷ್ಟೆ. ಹಣ್ಣು ಸುಮಾರು ಒಂದು 4 ಇಂಚು ಉದ್ದ ಬರ್ತದೆ. ಹಣ್ಣು ತುಂಬ ಸ್ವೀಟ್ ಇರ್ತದೆ. ಹಣ್ಣಾದರೆ ಒಂಥರ ಸಾಫ್ಟು ರಬ್ಬರ್ನ ಹಾಗೆ ಇರ್ತದೆ. ಸರಿ, ಸಕ್ಕರೆ ತಿಂದ ಹಾಗೆ ತಿನ್ಬೋದು. ಹಾಂ, ಹಾಗೆ ಇಡೀ ತಿನ್ನೋದು, ಸ್ವೀಟ್ ಇರ್ತದೆ. ಇದು ಉದ್ದ ಬರ್ತದೆ. ಇದೀಗ ಫಸ್ಟ್ ಫ್ರೂಟು, ಇನ್ನು ಬರಬೇಕಷ್ಟೆ. ಇದು ಹೆಸರೆಲ್ಲ ಹೇಗೆ ಅಷ್ಟು ಅಂದರೆ ಒಂದು ಹೆಸರು? ಇದು ಬೇರೆ ಬೇರೆ ಸ್ಪೀಸೀಸು. ಇದರಲ್ಲಿ ಸುಮಾರು ಒಂದು 50 ಜಾತಿ ಇದೆ. ಅದು ಚಿಯಾಂಗ್ ಮೈ 60 ಅಂತೇಳಿ ಕಮರ್ಷಿಯಲ್ ಆಗಿ ಥೈಲ್ಯಾಂಡಲ್ಲಿ ಬೆಳೆಯುವಂಥ ವೆರೈಟಿ ಇದು. ಇದರದ್ದು ಜ್ಯೂಸು ಮತ್ತು ಐಸ್ ಕ್ರೀಮ್ಗಳೆಲ್ಲ ಬರ್ತದೆ ನಿಮಗೆ, ಮಲ್ಬೆರಿ ಐಸ್ ಕ್ರೀಮ್ಗಳೆಲ್ಲ. ಇದು ವರ್ಷ ಪೂರ್ತಿ ಹಣ್ಣು ಆಗ್ತಾ ಇರ್ತದೆ. ಅದು ಸ್ಟ್ರಾಬೆರಿ ಅಂತ ಹೇಳುವಂಥದ್ದು. ಇದು ಆ್ಯಶ್ ಟರ್ಕಿ ಅಂತ ಹೇಳುವಂಥದ್ದು, ಟರ್ಕಿ ವೆರೈಟಿ. ಇದು ಜಸ್ಟ್ ಕಾಯಿ ಬರ್ತಾ ಉಂಟು. ಫುಲ್ಲು ಬ್ಲ್ಯಾಕ್ ಆಗ್ತದೆ ಅದು ಹಣ್ಣಾಗುವಾಗ. ಇದು ಕಾಯಿ ಈಗ ನೋಡಿ ಈ ಥರ. ಇನ್ನು ಈ ಪಲ್ಪ್ಗಳೆಲ್ಲ ಕಪ್ಪಾಗಬೇಕು, ಆವಾಗ ಹಣ್ಣು ಸ್ವೀಟ್ನೆಸ್ ಬರುವಂಥದ್ದು. ಕಟೆಂಬಿಲ್ಲ ಅಥವಾ ಸಿಲೋನ್ ಗೂಸ್ಬೆರಿ ಅಂತೇಳಿ ಕರೀತಾರೆ. ಕಾಮನ್ ಆಪ್ರಿಕೋಟು ನಮ್ಮಲ್ಲಿ ಕಾಯಿ ಬರುವುದಿಲ್ಲ. ಇದು ಟ್ರಾಪಿಕಲ್ ವೆರೈಟಿ ಹಣ್ಣು ಬರುವಂಥದ್ದು. ಈ ಕಿತ್ತಳೆ ಜಾತಿಯ ಒಂದು ಹಣ್ಣು. ಆ್ಯಕ್ಚುಲಿ ಒಂದು ಲಿಂಬೆ ಹಣ್ಣಿನಷ್ಟು ದಪ್ಪ ಬರ್ತದೆ. ಇದೀಗ ಮಿಡಿ ಜಸ್ಟ್ ಹಣ್ಣಾಗಬೇಕಷ್ಟೆ. ಇದನ್ನು ಸಿಪ್ಪೆ ತೆಗಿಲಿಕ್ಕಿಲ್ಲ, ಜಪನೀಸ್ ಫ್ರೂಟ್. ಸಿಪ್ಪೆ ತೆಗೆಯುವ ಅವಶ್ಯಕತೆ ಇರೋದಿಲ್ಲ ಇದರದ್ದು. ಹೌದು, ಇದು ಹಣ್ಣಾಗಲಿಲ್ಲ ಆ್ಯಕ್ಚುಲಿ. ಹಣ್ಣು ಸ್ವಲ್ಪ ಈಗ ಸೊನೆಯ ಸ್ಮೆಲ್ ಇರ್ತದೆ, ಬಟ್ ಸಿಪ್ಪೆ ಸ್ವೀಟ್ ಇದರಲ್ಲಿ ಆ್ಯಕ್ಚುಲು. ಕರೆಕ್ಟ್ ಕೇಸ್ ಆರೆಂಜ್ ಬಣ್ಣ ಬರಬೇಕು. ಇದು ಲಿಂಬೆನಲ್ಲಿ ಥೈಲ್ಯಾಂಡ್ ವೆರೈಟಿ ಸೀಡ್ಲೆಸ್ ನಿಂಬೆ. ವರ್ಷ ಪೂರ್ತಿ ಕಾಯಿ ಬರ್ತಾ ಇರ್ತದೆ. ಒಂದು ಕಾಯಿ ಒಂದು ಇದರಲ್ಲಿ ಬರ್ತಾ ಇರ್ತದೆ. ನಾವು ಗಿಡ ಮಾಡಲಿಕ್ಕೋಸ್ಕರ ಗೆಲ್ಲು ತೆಗಿತಾ ಇರುವ ಕಾರಣ ಹೆಚ್ಚು ಕಾಯಿ ಇರೋದಿಲ್ಲ, ಯಾಕಂದರೆ ಕಟ್ ಮಾಡ್ತಾ ಇರ್ತವೆ, ಟ್ರಿಮ್ ಮಾಡ್ತಾ ಇರ್ತೇವೆ. ಬಟ್ ಇದರಲ್ಲಿ ಒಂದೇ ಒಂದು ಲಿಂಬೆ ಬೀಜ ಇರೋದಿಲ್ಲ ಅದರಲ್ಲಿ. ತೆಳ್ಳಗೆ ಲಿಂಬೆ ಇಷ್ಟು ದಪ್ಪ ಬರ್ತದೆ. ಲಿಂಬೆಗಿಂತಲೂ ದಪ್ಪ ಬರ್ತದೆ. ಗಜಿ ಲಿಂಬೆ ಅಲ್ಲ, ಹಾಗಂತೇಳಿ ಗಜಿ ಲಿಂಬೆ ಅಂತೇಳಿ ಮುಂದೆ ಬರ್ತದೆ. ಅದು ಜ್ಯೂಸ್ ಕಡಿಮೆ ಇರ್ತದೆ, ಕಾಣಲಿಕ್ಕೆ ಮಾತ್ರ ದಪ್ಪ ಇರ್ತದೆ. ಇದು ಜ್ಯೂಸಿಗೆ ಇರೋದು. ಜ್ಯೂಸ್ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ಎಲ್ಲದಕ್ಕೂ ಆಗ್ತದೆ. ಇದು ಲೆಮನ್ ಅಂತೇಳಿ ಲಿಂಬೆ ಹಣ್ಣಿನಲ್ಲಿ ರೆಡ್ ಕಲರ್ ಬರುವಂಥದ್ದು. ಮ್ಯಾಚೂರ್ ಆಗಲಿಲ್ಲ, ಹಣ್ಣಾದ ಮೇಲೆ ಫುಲ್ಲು ಕೆಂಪು ಬಣ್ಣ ಬರ್ತದೆ. ಇದು ಕಟ್ ಮಾಡಿದರೆ ಜ್ಯೂಸ್ ಕೂಡ ಕೆಂಪು ಬಣ್ಣ. ಇದೆಲ್ಲ ಸಿಟ್ರಸ್ ವೆರೈಟಿಗಳು. ಲೆಮನ್ ಅಂತ ಹೇಳಿ ಕರಿತೀವಲ್ಲ, ಮುಸಂಬಿ ಇರ್ಬೋದು, ಚಕೋತೆ ಇರ್ಬೋದು, ಲಿಂಬೆ ಹಣ್ಣಲ್ಲಿ ಇರ್ಬೋದು. ಅದು ಸಿಹಿ ಲಿಂಬೆ ಹಣ್ಣಿನಲ್ಲಿ ಸ್ವೀಟ್ ವೆರೈಟಿ. ಇದು ಬ್ಲಡ್ ಆರೆಂಜ್ ಅಂತೇಳಿ, ರಕ್ತದ ಬಣ್ಣದ ಕಿತ್ತಳೆಯಲ್ಲಿ ಕಿತ್ತಳೆ ಕಲರಲ್ಲ, ರೆಡ್ ಕಲರ್. ಇನ್ನು ಹಣ್ಣು ಬರಲಿಲ್ಲ, ಬರಬೇಕಷ್ಟೆ. ಬೆರಿಂಗ್ಟೋನಿಯಾ ಪಪುವಾನ್ ಅಂಥೇಳಿ ತುಂಬ ಎಕ್ಸ್ಪೆನ್ಸಿವ್ ಪ್ಲಾಂಟ್ ಇದೆ ಇವಾಗ. 6000 ರೂಪೀಸ್ ಪರ್ ಪ್ಲಾಂಟಿಗೆ. ಇಂಡೋನೇಷ್ಯಾದ ಪಪುವಾ ಐಲ್ಯಾಂಡ್ನಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವಂಥ ಒಂದು ಬೆರಿಂಗ್ಟೋನಿಯಾ ಇದು. ಇದು ಮೇಯ್ನಾಗಿ ಇದನ್ನು ಗಾರ್ಡನಿಗೋಸ್ಕರವೇ ನಡುವಂಥದ್ದು. ತುಂಬ ಚೆಂದ ಇದರ ಎಲೆಗಳು. ಜೊತೆಗೆ ಇದರ ಹಣ್ಣು ಕಾಂಡದಲ್ಲಿ ಬರ್ತದೆ, ಪರ್ಪಲ್ ಕಲರಿಂದ ಒಳ್ಳೆ ಶೈನಿಂಗ್ ಇರುವಂಥ ಒಂದು ಫ್ರೂಟು. ನಟ್ಟು ಕೂಡ ಗೇರು ಬೀಜ ತಿಂದ ಹಾಗೆ ತಿನ್ಬೋದು. ಇದರದೇ ಇನ್ನೊಂದು ಸ್ಪೀಸೀಸಿಂದು ಕಟ್ನಟ್ ಅಂತೇಳಿ ಉಂಟು, ಬೆರಿಂಗ್ಟೋನಿಯಾ ಐಡುಲಿಸ್ ಅಂತೇಳಿ. ಇಲ್ಲಿ ಇಷ್ಟು ಗಿಡಗಳೆಲ್ಲ ಉಂಟಲ್ಲ, ಇದು ಪ್ರತಿಯೊಂದು ನಿಮ್ಮ ಹತ್ರ ಈಗ ಡಾಕ್ಯುಮೆಂಟ್ ಉಂಟು? ಎಲ್ಲ ಉಂಟು. ಯಾವುದು ಎಷ್ಟು ಸಮಯದಲ್ಲಿ ಹಣ್ಣು ಬರ್ತದೆ, ಯಾವ ಹಣ್ಣುಗಳು ಹೇಗಿರ್ತದೆ, ಎವರೇಜ್ ಸ್ವೀಟ್ನೆಸ್ಸನ್ನು ಬ್ರಿಕ್ಸಲ್ಲಿ ಅಳಿತೇವೆ ನಾವು. ಬ್ರಿಕ್ಸ್ ಮೀಟರ್ ಇರ್ತದೆ. ಒಂದೊಂದು ಹಣ್ಣಿಂದ ಒಂದೊಂದು ಟೇಸ್ಟ್ ಇರ್ತದೆ. ಮತ್ತು ಯಾವ ಸೀಸನ್ನಲ್ಲಿ ಹಣ್ಣು ಬರ್ತದೆ, ಯಾವ ವೆದರ್ನಲ್ಲಿ. ನಾವು ಯಾಕೆ ಈಗ ನಮಗೆ ಬೆಂಗಳೂರಿನಿಂದ ಒಬ್ಬರು ಕಸ್ಟಮರ್ ಫೋನ್ ಮಾಡಿ ನಮಗೆ ರಂಬುಟಾನ್ ಗಿಡ ಕೊಡಿ ಅಂತ ಹೇಳಿದ್ರೆ ನಾವು ಗಿಡ ಕೊಡೋದಿಲ್ಲ, ಯಾಕಂದರೆ ಅದು ಆ ವೆದರಿಗೆ ಸೂಟ್ ಆಗೋದಿಲ್ಲ. ಅದೇ ಥರ ಸೌತ್ ಕೆನಡಾದವ್ರು ಆ್ಯಪಲ್ ಕೊಡಿ ಅಂತ ಹೇಳಿದ್ರೆ ಆ್ಯಪಲ್ ಕೊಡೋದಿಲ್ಲ, ಯಾಕಂದರೆ ನಮ್ಮಲ್ಲಿ ಬರೋದಿಲ್ಲ ಅದು. ಮತ್ತು ಅವ್ರಿಗೆ ಬೇಕು ಅಂತ ಹೇಳಿದ್ರೆ ತರಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಬಟ್ ಅದು 100ಕ್ಕೆ 100 ಆ್ಯಪಲ್ ನಮ್ಮಲ್ಲಿ ಸೂಟೇಬಲ್ ಅಲ್ಲ. ಈಗ ನಿಮ್ಮಲ್ಲಿ ಈಗ ಆಗುವಂಥ ಗಿಡಗಳಿಗೆ ಏನಾದರೂ ಚಾಲೆಂಜ್, ಈಗ ಈ ಗಿಡ ಆಗಲಿಲ್ಲ ಅದನ್ನು
ಅದನ್ನು ಜೀವ ಮಾಡಬೇಕನ್ನುವಂಥ ಚಾಲೆಂಜ್ ಇಟ್ಕೊಂಡು ಏನಾದರೂ ಮಾಡಿದ್ದುಂಟ? ಇಲ್ಲ, ಕೆಲವೊಮ್ಮೆ ಏನಾಗ್ತದೆ ಅಂದರೆ ಸಿಡಿಲಿಗೆ ಮುರಿದು ಹೋಗುವಂಥದ್ದು, ಅಥವಾ ಬೇರೆ ಯಾರೋ ಕೇಳಿರ್ತಾರೆ ನಮ್ಮಲ್ಲಿ ಇಂಥ ಇಷ್ಟು ಒಳ್ಳೆ ಹಣ್ಣುಂಟು, ಗಿಡ ಸಾಯ್ಲಿಕ್ಕಾಗಿದೆ, ಇನ್ನೊಂದೇ ಗೆಲ್ಲಿರುವಂಥದ್ದು. ಬಟ್ ಒಂದು ಕಂಡೀಷನ್ ಅಂತಂದರೆ 100% ಅವ್ರ ಹಣ್ಣು ಕೊಟ್ಟು ಅದು ಒಳ್ಳೆದುಂಟು ಹುಳಿ ಆದರೆ ಮಾತ್ರ ಅದನ್ನು ಮಾಡ್ಬೋದು ಅಂತ ನಮಗೆ ಕಂಡ್ರೆ ಮಾತ್ರ ನಾವು ಮಾಡ್ತೇವೆ. ಯಾಕಂದರೆ ಕೆಲವರಿಗೆ ಏನಂದರೆ ಅವರ ಹಣ್ಣೇ ಬಹಳ ಅದ್ಭುತ ಅಂತೇಳಿ ಇರ್ತದೆ, ಬೇರೆ ಟೇಸ್ಟ್ ನೋಡಿರೋದಿಲ್ಲ. ಇನ್ನೊಂದೇನೆಂದರೆ ಬೇರೆ ಮಾವಿನಕಾಯಿಯಲ್ಲಿ ಇದು ಮಾವಿನಕಾಯಿ ತುಂಬ ಹಿಡಿತದೆ ಅಂತ ಹೇಳಿದ್ರೆ ಸಾಲದು, ಹಣ್ಣು ಟೇಸ್ಟ್ ಇರಬೇಕು. ಒಂದು ಉಪ್ಪಿನಕಾಯಿಗೆ ಆಗಬೇಕು, ಅಥವಾ ಹಣ್ಣಿಗೆ ಆಗಬೇಕು, ಅಥವಾ ಗೊಜ್ಜಿಗೆ ಆಗಬೇಕು. ಹಲಸಿನ ಹಣ್ಣು ಕಾಯಿ ಆದರೂ ಅಷ್ಟೇ, ಇದು ಪಲ್ಯಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ರೆ ಬೇರೆ ಎಂಥದ್ದಕ್ಕೂ ಆಗೋದಿಲ್ಲ ಅಂತೇಳಿ ಅರ್ಥ. ನಮಗೆ ಮಲ್ಟಿಪರ್ಪಸ್, ಒಂದು ಹಲಸಿನ ಮರದಲ್ಲಿ ಒಂದು ಗುಜ್ಜೆ ಅಲ್ಲ ಆಗುವಂಥದ್ದು, ಅದರಲ್ಲಿ ಒಂದು 300-400 ಕಾಯಿ ಆಗ್ತದೆ. ಅದನ್ನು ಎಂತ ಮಾಡೋದು? ಇವಾಗ ಅವರಿಗೆ ಅಂಥೇಳಿ 100 ಗಿಡ, ಅವರಿಗೆ ಒಂದು ಗಿಡ ಬೇಕಾದ್ದು ಅಂತೇಳಿ ಒಂದು ಗಿಡ ಆಗಿ ಮಾಡಲಿಕ್ಕೆ ಆಗೋದಿಲ್ಲ, ಒಂದು 10-20 ಗಿಡ ಆದರೂ ಮಾಡಬೇಕಾಗ್ತದೆ. ಆ ಮಾಡಿದ ಗಿಡಗಳಲ್ಲಿ ಅವರು ಒಂದು ಗಿಡ ತೊಗೊಂಡೋಗ್ತಾರೆ, ಉಳಿದಿದ್ದನ್ನು ಯಾರಿಗೆ ಕೊಡುವಂಥದ್ದು? ಅದು ಕ್ವಾಲಿಟಿ ಇಲ್ಲದನ್ನು ಇನ್ನೊಬ್ಬನಿಗೆ ಒಳ್ಳೆದುಂಟು ಅಂತ ಕೊಡಲಿಕ್ಕೆ ಆಗೋದಿಲ್ಲ. ನಾವು ನೋಡಬೇಕು, ಹಣ್ಣು ಒಳ್ಳೆದುಂಟು, ಕ್ವಾಲಿಟಿ ಉಂಟು, ಇದು ಮಾಡ್ಬೋದು ಅಂತ ಹೇಳಿದರೆ ಖಂಡಿತವಾಗಿ ಮಾಡ್ತೇವೆ. ಕಮರ್ಷಿಯಲಿಗೆ ಹಾಕುವ ಮೊದಲು ನೀವು ಅದನ್ನು ನೋಡಲೇಬೇಕು. ಅದಕ್ಕೆ ಹೇಳುವಂಥದ್ದು ನಾನು, ಪ್ರತಿಯೊಂದು ಕೂಡ ನಮ್ಮ ಫಾರ್ಮಲ್ಲಿ ಯಾಕೆ ಹಾಕ್ತೇವೆ ಅಂತ ಹೇಳಿದ್ರೆ ನಾವು ನೋಡಬೇಕು, ಇದು ಕಮರ್ಷಿಯಲ್ ಮಾಡ್ಬೋದು, ಇದಕ್ಕೆ ಶೆಲ್ಫ್ ಲೈಫ್ ಇಷ್ಟುಂಟು, ಇಷ್ಟು ಸಮಯದಲ್ಲಿ ಹಣ್ಣು ಬರ್ತದೆ. ಫಾರ್ ಎಕ್ಸಾಂಪಲ್ ಮಿಡಿಯಲ್ಲಾದರೂ ಕೂಡ ಅಷ್ಟೇ, ಉಪ್ಪಿನಕಾಯಿ ಮಿಡಿ ಹಾಕೋದಿದ್ರೆ ಮಿಡಿಯಲ್ಲಿ ಅಟ್ಲೀಸ್ಟ್ 20% ಮೇಲೆ ಕೊಳ್ತೋಗಬಾರ್ದು. ಅದು ಉಪ್ಪಲ್ಲಿ ಹಾಕಿದ ತಕ್ಷಣ ಕಪ್ಪಾಗಿ ಬಿಡ್ತದೆ ಕೆಲವರಲ್ಲಿ. ಇನ್ನೊಂದೇನೆಂದರೆ ಒಳ್ಳೆ ಮಿಡಿ ಅಂತ ಹೇಳ್ತಾರೆ. ಈ ಮಾವಿನ ಮಿಡಿಯಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಕೆಲವೊಂದು 2 ವರ್ಷಕ್ಕೊಮ್ಮೆ ಫಸಲು ಕೊಡುವಂಥದ್ದು, ಕೆಲವೊಂದು 6 ವರ್ಷ 7 ವರ್ಷಕ್ಕೊಮ್ಮೆ ಫಸಲು ಕೊಡುವಂಥದ್ದು. ಒಮ್ಮೆ ಕೊಟ್ಟರೆ ಮತ್ತು 6 ವರ್ಷ ಯಾವುದೇ ಬೆದರಿದ್ರೂ ಕೂಡ ಕಾಯಿ ಬರೋದಿಲ್ಲ. ಅಂಥ ಗಿಡಗಳನ್ನು ನಾವು ಮಾಡೋದೇ ಇಲ್ಲ, ಎಷ್ಟು ಒಳ್ಳೆದಿದ್ದರೂ ಕೂಡ ರೆಗ್ಯುಲರ್ ಆಗಿ 2 ವರ್ಷಕ್ಕೊಮ್ಮೆ ಆದರೂ ಫಲ ಕೊಡಬೇಕು. ಲಿಚ್ಚಿ ಅಂತೇಳಿ ಕೊಡ್ತಾರಲ್ಲ, ಬ್ರೌನ್ ಕಲರಿನ ಬಟಾಟೆ ಬಣ್ಣದ್ದು, ಅದು ಲಿಚ್ಚಿ ಲಾಂಗ್ ಆನ್ ವೆರೈಟಿ ಹಣ್ಣು. ಇದು ಸ್ಯಾಂಟಾಲ್ ಅಂತೇಳಿ, ಇದು ಹಣ್ಣು ಮುಗೀತು ದೇಶದ್ದು. ಇದರಲ್ಲಿ ಹಣ್ಣಾದರೆ ಹಣ್ಣನ್ನು ತಿನ್ನಬೇಕು ಅಂತ ಹೇಳಿದ್ರೆ ಜಸ್ಟ್ ಬಿಸಿನೀರಿಗೆ ಹಾಕಲೇಬೇಕು, ಇಲ್ಲದಿದ್ರೆ ಕಲ್ಲಿನಾಗೆ ಇರ್ತದೆ. ಬರೀ ಉಗುರು ಬೆಚ್ಚಗಿನ ನೀರಿಗೆ 2 ನಿಮಿಷ ಹಾಕಿದರೆ ಫುಲ್ ಬೆಣ್ಣೆಯಾಗಿ ಆಗ್ತದೆ. ಇದು ಪಾಲಿ ಹೌಸ್. ನಾವೆಲ್ಲ ಫಾರಿನ್ ವೆರೈಟೀಸ್ ಇರ್ಬೋದು, ಯಾವ ಹಣ್ಣಿನ ಗಿಡಗಳನ್ನು ಕೂಡ ಇಲ್ಲಿ ಹಾಕ್ತೇವೆ. ಫಸ್ಟು ಇಲ್ಲಿ ಹಾಕಿ ಗಿಡಗಳು ಚಿಗುರಿದ ಮೇಲೆ ನಾವು ಹೊರಗಡೆ ಹಾಕುವಂಥದ್ದು. ಈ ಥರ ನೋಡಿ ಗ್ರಾಫ್ಟ್ ಮಾಡಿ ಈ ಥರ ಚಿಗುರು ಬರಬೇಕು. ಚಿಗುರು ಬಂದ ಮೇಲೆ ಕ್ಯಾಪ್ ತೆಗಿತೇವೆ. ಕ್ಯಾಪ್ ತೆಗೆದು ಎಲೆ ಹಾರ್ಡ್ನಿಂಗ್ ಆದ ಮೇಲೆ ಮತ್ತೆ ಕವರ್ ಚೇಂಜ್ ಮಾಡ್ತೇವೆ. ಈ ಕವರನ್ನು ಚೇಂಜ್ ಮಾಡ್ತೇವೆ. ಇದೆಲ್ಲ ಚಿಗುರು ಬಂದ ಮೇಲೆ ಇದಕ್ಕೆ ಎಂತ ಮಣ್ಣು ಬಿಟ್ಟರೆ ಬೇರೆ ಇಲ್ಲ ಇಲ್ಲ, ಚಿಗುರು ಬಂದ ಮೇಲೆ ಮತ್ತೆ ಗೊಬ್ಬರ ಎಲ್ಲ ಕೊಡುವಂಥದ್ದು ಚಿಗುರು ಬಂದ ಮೇಲೆ. ಚಿಗುರು ಬರೋದಕ್ಕಿಂತ ಮುಂಚೆ ಗಿಡಗಳು ಒಳ್ಳೆ ಫ್ರೆಶ್ ಆಗಿರಬೇಕು, ಆ ಥರ ಹಸಿರಾಗಿರಬೇಕು. ಅದರ ಮೇಲೆ ಕಸಿ ಕಟ್ತೇವೆ. ಕಸಿ ಕಟ್ಟಿ ಅದು ಚಿಗುರು ಸಕ್ಸಸ್ ಆಗಿ ಈ ಥರ ಎಲೆ ಬಲ್ತ ಮೇಲೆ ಅದನ್ನು ದೊಡ್ಡ ಕವರಿಗೆ ಆ ಥರ ಬರಿತೇವೆ. ಇಲ್ಲಿ ಹಾಕುವಾಗಲೂ ಕೂಡ ಅಷ್ಟೇ ನೋಡಿ, ಪ್ರತಿ ಒಂದು ಬೆಡ್ಡಲ್ಲಿ ಕೂಡ ಒಂದು 100 ಗಿಡ ಗ್ರಾಫ್ಟ್ ಮಾಡಿದರೆ ಅದರಲ್ಲಿ ಅದರ ಲೇಬಲ್ ಮಾಡಿಟ್ಟಿರ್ತೇವೆ ಯಾವ ಗಿಡ ಅಂತ ಹೇಳುವಂಥದ್ದನ್ನು. ಹೀಗೆ ಮತ್ತು ಅದನ್ನು ಕವರ್ ಚೇಂಜ್ ಮಾಡುವಾಗ ಮತ್ತೆ ಅಲ್ಲಿ ಹೆಸರುಗಳು ಬರಿತೇವೆ ನೋಡಿ. ಈ ಥರ ಪರ್ಮನೆಂಟ್ ಪೇಂಟಲ್ಲಿ ಬರೀತೇವೆ. ಯಾವ ಕಸ್ಟಮರ್ ಕೊಂಡೋದ್ರೂ ಕೂಡ 1000 ಗಿಡ ತಗೊಂಡ್ರೂ ಕೂಡ ಇದರಲ್ಲಿ ಹೆಸರು ಇರ್ತದೆ. ಇದು ಪುನರ್ಪುಳಿ, ಇದು ಕಾವೇರಿ ಅಂತ ಹೇಳುವಂಥ ಬಾಳೆಹಣ್ಣು. ಕಾಯಿ ಬರುವುದೇ ಹಾಗೆ, ಅದು ಸಪುರ ದಪ್ಪ ಬರೋದು. ಇದು ಮಿಲ್ಕ್ ಫ್ರೂಟ್ ಆಗ ತೋರಿಸಿದಲ್ಲ, ಅದರಲ್ಲೇ ವೆರೈಟಿ. ಇದು ಚಕೋತ, ಆ ಕಡೆದು ಒಲಸೊಪ್ಪು. ಇದು ಚಕೋತದಲ್ಲಿ ಸಿಯಾಮ್ ರೂಬಿ ಅಂತ ಹೇಳುವಂಥದ್ದು, ರೂಬಿ ಕಲರಲ್ಲಿರುವಂಥದ್ದು. ಇದು ಚಮಲಿಯಾಂಗ್ ಅಂತ ಹೇಳಿ ನೇರಳೆ ಹಣ್ಣಿನಾಗೆ ಕಾಂಡದಲ್ಲಿ ಬರೋದು, ಸೀಸನ್ ಮುಗಿಯಿತು ಹಣ್ಣು. ಇದು ಬರಾಬ ಅಂತೇಳಿ ಗಾರ್ಸಿನಿಯಾ, ಸೇಮ್ ನಿಮ್ಮ ಪುನರ್ಪುಳಿ ಫ್ಯಾಮಿಲಿಗೆ, ಬಟ್ ಇದು ಕೂಡ 3 to 4 ಟೈಮ್ಸ್ ಫ್ರೂಟ್ ಬರ್ತದೆ. ಗಾರ್ಸಿನಿಯಾ ಇಂಟರ್ಮೀಡಿಯಾ ಅಂತೇಳಿ ಕರೀತಾರೆ. ಇದೆಲ್ಲ ಪೈನಾಪಲ್ಸ್. ಇದು ನಿಯರ್ಲಿ 3 ಲಕ್ಷ ರೂಪಾಯಿದು ವೆರೈಟೀಸ್ ಬೇರೆ ಬೇರೆ. ಒಂದೊಂದು ಪೈನಾಪಲ್ ಕೂಡ ಇದು ಹಲಸಿನಕಾಯಿ ಎಷ್ಟು ದಪ್ಪ ಬರುವಂಥದ್ದು, 7 kg ಬರುವಂಥ ಪೈನಾಪಲ್. ಇದಕ್ಕೆ ಸ್ಟಿಕ್ ನೋಡಿದ್ರೆ ಗೊತ್ತಾಗ್ತದೆ ದಪ್ಪ. ಬೇರೆ ಬೇರೆ ಪೈನಾಪಲ್ಗಳು 7 kg ಬರ್ತದೆ. ಹಲಸಿನಕಾಯಿ ಎಷ್ಟು ದಪ್ಪ ಬರುವಂಥದ್ದು. ಇದು ಬೇರೆ ಶ್ರೀರಾಚ ಅಂತ ಹೇಳುವಂಥ, ಇದು ಸಿಯಾಮ್ ರೂಬಿ ಅಂತ, ರೂಬಿ ಕಲರಲ್ಲಿ ಬರುವಂಥದ್ದು. ಇದು ಹಿಂಗ ಚಾಂಗ್ ಡ್ಯಾಂಗ್ ಅಂತೇಳಿ ಒಂದೊಂದು ಮಾವಿನಕಾಯಿ 2 kg ತೂಕ ಬರುವಂಥದ್ದು. ಥೈಲ್ಯಾಂಡ್. ಇದೆ ಸೀತಾಫಲದಲ್ಲಿ 1 kg ಬರುವಂಥದ್ದು, ಬ್ರೆಜಿಲ್ನ ಸೀತಾಫಲ ರೊಲಿನಿ ಅಂತ ಹೇಳಿ. ಇದೆಲ್ಲ ಲಾಂಗ್ ಹಣ್ಣುಗಳ ವೆರೈಟಿಗಳು. ನೀವು ಹೆಚ್ಚಾಗಿ ನಾನೀಗ ನಿಮ್ಮ ಇಡೀ ತೋಟ ನೋಡಿ ಆಯ್ತು, ಹೆಚ್ಚಾಗಿ ಥೈಲ್ಯಾಂಡ್ ಮತ್ತೊಂದು ಬ್ರೆಜಿಲ್, ಥೈಲ್ಯಾಂಡು, ಮಲೇಷಿಯಾ, ಇಂಡೋನೇಷ್ಯಾ, ವಿಯೆಟ್ನಾಮ್, ಕಾಂಬೋಡಿಯಾ,
ಈ ಏರಿಯಾದ ಹಣ್ಣುಗಳೆಲ್ಲ ನಮ್ಮಲ್ಲಿ ಬರ್ತದೆ. ಅದು ಶ್ರೀಲಂಕಾ, ಬಿಟ್ಟು ಈಗ ಬೇರೆ ಬರ್ಮೀಸು, ಬೇರೆ ಕಡೆಯಿಂದ ಫ್ರಾನ್ಸ್, ಇಟಲಿ, ಜರ್ಮನಿ, ಜಪಾನು ಇದೆಲ್ಲ ಕೋಲ್ಡ್ ವೆರೈಟಿ ವೆದರ್ ಅಂದರೆ ಟೆಂಪರೇಟ್ ವೆರೈಟಿಗಳು. ಅಲ್ಲಿ ಬರುವಂಥ ಯಾವ ಹಣ್ಣುಗಳು ಕೂಡ ನಮ್ಮಲ್ಲಿ ಬರುವುದಿಲ್ಲ. ಹಾಗಾಗಿ ನಾವು ಆ ಗಿಡಗಳನ್ನು ತರುವುದಿಲ್ಲ, ಆ ದೇಶಗಳಿಗೆ ಹೋಗುವುದಿಲ್ಲ. ಇನ್ನು ಡ್ರೈ ಕಂಟ್ರಿಗಳು ಬರ್ತದೆ ನಿಮಗೆ ಈ ಕಡೆ ಗಲ್ಫ್ ಕಂಟ್ರಿಗಳಲ್ಲಿ, ಖರ್ಜೂರಗಳಿರ್ಬೋದು, ಈ ಥರದ ಬೇರೆ ಬೇರೆ ಪಾಮ್ ವೆರೈಟಿಗಳೆಲ್ಲ ಉಂಟು. ಅದಕ್ಕೆ ಮಳೆ ಬರಬಾರ್ದು, ಡ್ರೈ ಕ್ಲೈಮೇಟ್ ಬೇಕು. ಆ ವಾತಾವರಣ ನಮ್ಮಲ್ಲಿ ಇಲ್ಲದ ಕಾರಣ ಆ ಗಿಡಗಳನ್ನು ಕೂಡ ಮಾರೋದಿಲ್ಲ. ನಮ್ಮಲ್ಲಿ ಏನು ಯಾವ ಹಣ್ಣುಗಳು ಬರ್ಬೋದಾ ಅದನ್ನು ಮಾತ್ರ ನಾವು ಇಲ್ಲಿ ಮಾರಾಟ ಮಾಡುವಂಥದ್ದು. ಧನ್ಯವಾದಗಳು. ನಿಮ್ಮ ಇಡೀ ತೋಟವನ್ನು ತೋರಿಸಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೇನೆ. ಈ ವಿಷಯ ಇನ್ನೊಬ್ರಿಗೆ ಸಹ ಗೊತ್ತಾಗಲಿ, ಇನ್ನೂ ಸಹ ಈ ರೀತಿಯ ಹಣ್ಣುಗಳು ಈ ವಿಡಿಯೋ ನೋಡಿ ಎಲ್ಲರೂ ಬೆಳೀಲಿ ಅಲ್ಲಿ ಆಶಿಸ್ತೇನೆ. ಹಾಗೆ ಎಲ್ಲರೂ ಈ ರೀತಿ ಒಂದು ತೋಟ ಅವರವರ ಮನೆಯಲ್ಲಿ ಸಣ್ಣ ಮಟ್ಟಿಗಾದರೂ ಮಾಡಲಿ ಅಂಥೇಳಿ ನಾನು ಕೇಳ್ತೇನೆ. ಹಾಗೆ ನಿಮ್ಮ ಫೈನಲ್ ಥಾಟ್ಸ್ ಏನಾದರೂ ಹೇಳಲಿಕ್ಕೆ ಉಂಟಾ? ಏನಿಲ್ಲ, ನೀವು ಹೇಳಿದ್ದನ್ನೇ ನಾನು ಹೇಳೋದು. ಫೈನಲ್ ಅಂತ ಹೇಳಿದ್ರೆ ನಮ್ಮ ಉದ್ದೇಶನೇ ಇರುವಂಥದ್ದಷ್ಟೇ, ಮಕ್ಕಳು ಕೃಷಿಯತ್ತ ವಾಲಲಿ ಅಂತ ಹೇಳುವಂಥದ್ದಕ್ಕೆ, ಕೃಷಿ ಮುಖ ಮಾಡಲಿ. ಯಾಕಂದರೆ ಎಲ್ರಿಗೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿಕ್ಕಾಗೋದಿಲ್ಲ, ಡಾಕ್ಟ್ರುಗಳಾಗಲಿಕ್ಕಾಗೋದಿಲ್ಲ, ಅಥವಾ ವಕೀಲರಾಗಲಿಕ್ಕಾಗೋದಿಲ್ಲ, ಲಾಯರ್ಗಳಾಗಲಿಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬೊಬ್ಬರ ಥಿಂಕ್ ಎಲ್ರಿಗೆ ಏನಾಗ್ತಾರೆ ಅಂದರೆ, ತಂದೆ ತಾಯಿಗಳು ಅವರನ್ನು ನೀನು ಇದೇ ಆಗಬೇಕು, ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರ್, ಬಟ್ ಅವನಿಗೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಏನಿದ್ರೂ ಕೂಡ ಕೃಷಿಯಲ್ಲಿರುವಷ್ಟು ನೆಮ್ಮದಿ, ಶಾಂತಿ, ಆರೋಗ್ಯ ಬೇರೆ ಯಾವ ಉದ್ಯೋಗದಲ್ಲಿ ಕೂಡ ಸಿಗೋದಿಲ್ಲ. ಬಹಳ ಖುಷಿಯಾಗಿರ್ಬೋದು. ದುಡ್ಡು ಜಾಸ್ತಿ ಸಿಗದಿದ್ದರೂ ಕೂಡ ಆನಂದ ಜಾಸ್ತಿ ಖಂಡಿತ ಸಿಗ್ತದೆ. ಕೃಷಿಯನ್ನು ಕೂಡ ಮಾಡಿಕೊಂಡು ಉದ್ಯೋಗವನ್ನು ಮಾಡುವಾಗ ಆಗಲಿ, ನಮ್ಮೆಲ್ಲರೂ ಕೂಡ ನಮ್ಮ ಹೊಟ್ಟೆಗಿರುವಂಥದ್ದನ್ನು ನಾವು ಬೆಳೆಸುವಾಗೆ ಆಗಲಿ, ಬೇರೆಯವರ ಕೈಯಿಂದ ಭಿಕ್ಷೆ ಬೇಡುವ ಥರ ಆಗದೇ ಇರಲಿ ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಧನ್ಯವಾದ. ಥ್ಯಾಂಕ್ ಯು.